ಹಾಯ್ ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ನಾನು ನಿಮ್ಮ ಅಶೋಕ್ ಸರ್, ಫಿಸಿಕ್ಸ್ ಟೀಚರ್. ನಾನು ನಿಮ್ಮನ್ನೆಲ್ಲ PW ಕನ್ನಡ ಯೂಟ್ಯೂಬ್ ಚಾನಲ್ಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ಸೆಷನ್ನ ಸ್ಟಾರ್ಟ್ ಮಾಡೋಣ. ಇವತ್ತು ಎಲೆಕ್ಟ್ರಿಸಿಟಿ ಚಾಪ್ಟರ್ನ 5ನೇ ಲೆಕ್ಚರ್ ಸ್ಟಾರ್ಟ್ ಮಾಡಲಿದ್ದೇವೆ. ಈ ಲೆಕ್ಚರ್ನಲ್ಲಿ ನಾವು ಏನೇನು ಓದ್ತಿದ್ದೇವೆ ಅನ್ನೋದು ನೋಡೋಣ ಬನ್ನಿ. ಮೊದಲಿಗೆ ಕಂಡಕ್ಟರ್ಸ್, ಇನ್ಸುಲೇಟರ್ಸ್ ಅಂಡ್ ಸೆಮಿಕಂಡಕ್ಟರ್ಸ್ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ. ಆಮೇಲೆ series combination, it is very important. It is not just for foundation level, it is also very important for your competitive level. Okay, ಆಮೇಲೆ ಈ ಕಾಂಬಿನೇಷನ್ ಮೇಲೆ ಸ್ವಲ್ಪ ನ್ಯೂಮರಿಕಲ್ಸ್ ನ ಸಾಲ್ವ್ ಮಾಡೋಣ. ಓಕೆ, ಸೊ ತಡ ಮಾಡದೆ ಲೆಟ್ಸ್ ಗೆಟ್ ಇನ್ ದ ಟಾಪಿಕ್, ದಟ್ ಈಸ್ ಕಂಡಕ್ಟರ್ಸ್, ಇನ್ಸುಲೇಟರ್ಸ್ ಅಂಡ್ ಸೆಮಿಕಂಡಕ್ಟರ್ಸ್. ನೀವು ನೋಡಬಹುದು ಕಂಡಕ್ಟರ್ಸ್ ಅಂಡ್ ಇನ್ಸುಲೇಟರ್ಸ್ ಅಂಡ್ ಸೆಮಿಕಂಡಕ್ಟರ್ಸ್. These are the types of material based on their resistivity. ಇಲ್ಲಿ ನಾವು ನೋಡಬಹುದು semiconductors, insulators and conductors based on their resistivity. Based on their resistivity. Okay, so resistivity base ಮಾಡ್ಕೊಂಡು ನಮಗೆ 3 types of material ಇದೆ. The first one conductor, second one insulator, the last one is semiconductor. Okay, so ಬನ್ನಿ ಕಂಡಕ್ಟರ್ ಅಂದ್ರೆ ಏನು, ಇನ್ಸುಲೇಟರ್ ಅಂದ್ರೆ ಏನು, ಸೆಮಿಕಂಡಕ್ಟರ್ಸ್ ಅಂದ್ರೆ ಏನು ಅನ್ನೋದು ರೆಸಿಸ್ಟಿವಿಟಿ ಬೇಸ್ ಮಾಡ್ಕೊಂಡು ತಿಳ್ಕೊಳ್ಳೋಣ. ಸೊ ಫಸ್ಟ್ಗೆ ಕಂಡಕ್ಟರ್ ಅಂತ ಕನ್ಸಿಡರ್ ಮಾಡ್ಕೊಂಡಾಗ the word only indicating conduct ಅಲ್ವಾ, the word only indicating conduct. ಏನ್ ಕಂಡಕ್ಟ್ ಮಾಡುತ್ತೆ? ನಾವು ಕರೆಂಟ್ ಎಲೆಕ್ಟ್ರಿಸಿಟಿ ಬಗ್ಗೆ ಮಾತಾಡ್ತಿರೋದ್ರಿಂದ the material which conducts electric current. Simple. Okay, the material which conducts electric current is called conductors. Got it? ಸೊ ಎಕ್ಸಾಂಪಲ್ಗೆ ನಮಗೆ 2 ಟೈಪ್ಸ್ ಆಫ್ ಕಂಡಕ್ಟರ್ಸ್ ಇದೆ. ಓಕೆ, ದ ಫಸ್ಟ್ ಒನ್ ಮೆಟಲ್ಸ್. ಈ ಮೆಟಲ್ಸ್ ಅಂದ್ರೆ ಏನು? ನಾರ್ಮಲ್ ಆಗಿ ಕಾಪರ್, ಐರನ್, ಓಕೆ, ಸಿಲ್ವರ್, ಈ ತರ ಇರೋವೆಲ್ಲ ಮೆಟಲ್ಸ್. ಸೊ ಮೆಟಲ್ಸ್ ನ ಕಂಡಕ್ಟರ್ ಅಂತ ಯಾಕೆ ಕರೀತಾರೆ ಅಂದ್ರೆ ದ ಮೆಟಲ್ಸ್ ಆರ್ ಗುಡ್ ಕಂಡಕ್ಟರ್ಸ್ ಆಫ್ ಎಲೆಕ್ಟ್ರಿಕ್ ಕರೆಂಟ್ ಡ್ಯೂ ಟು their low resistivity. Resistivity ಕಮ್ಮಿ ಇರೋದ್ರಿಂದ ಮೆಟಲ್ಸ್ ನ ಗುಡ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಕ್ ಕರೆಂಟ್ ಅಂತ ಹೇಳ್ತಾರೆ. ಅದೇ ರೆಸಿಸ್ಟಿವಿಟಿ ಜಾಸ್ತಿ ಇದ್ರೆ ಏನಾಗುತ್ತೆ? ರೆಸಿಸ್ಟಿವಿಟಿ ಜಾಸ್ತಿ ಇದ್ದಾಗ ಏನಾಗುತ್ತೆ ಅಂತಂದ್ರೆ ಇಲ್ಲಿ ಮೆಟಲ್ಸ್ ಬದಲು ಬೇರೆ ಬರುತ್ತೆ, ಇನ್ಸುಲೇಟರ್ ಅಂತ. ಅದನ್ನು ಸಹಿತ ಓದೋಣ. ಓಕೆ, ಸೊ ನೆಕ್ಸ್ಟ್ ಒನ್ alloys. ಓಕೆ, ಅಲಾಯ್ಸ್ ಅಂದ್ರೆ ಮಿಕ್ಸ್. ಓಕೆ, ಅಲಾಯ್ಸ್ ಅಂದ್ರೆ ಮಿಕ್ಸ್ ಮಾಡೋದು. ಅಂದ್ರೆ ಏನ್ ಮಿಕ್ಸ್ ಮಾಡ್ತಾರೆ? 2 or more than 2 ಮೆಟಲ್ಸ್ ನ ಮಿಕ್ಸ್ ಮಾಡಿದ್ರೆ ನಾವು ಅದನ್ನ ಅಲಾಯ್ಸ್ ಅಂತ ಕರಿತೀವಿ. ಈ ಅಲಾಯ್ ಯಾಕೆ ಯೂಸ್ ಮಾಡ್ತಾರೆ ಅಂತಂದ್ರೆ ಈ ಮಿಕ್ಸ್ ಮಾಡೋದ್ರಿಂದ ಏನಾಗುತ್ತೆ, ಯಾವ ಪ್ರಾಪರ್ಟಿ ಚೇಂಜ್ ಆಗುತ್ತೆ ಅಂತಂದ್ರೆ ರೆಸಿಸ್ಟಿವಿಟಿ. ಯಾಕೆ ರೆಸಿಸ್ಟಿವಿಟಿ ಚೇಂಜ್ ಆಗುತ್ತೆ? ಈ ರೆಸಿಸ್ಟಿವಿಟಿ ಚೇಂಜ್ ಆಗೋದ್ರಿಂದ ಉಪಯೋಗ ಏನು? ಇಲ್ಲಿ ಟೆಂಪರೇಚರ್ ಏನಿದೆಯಲ್ಲ, ಟೆಂಪರೇಚರ್ ಫ್ಯಾಕ್ಟರ್ ಹಿಡ್ಕೊಂಡು ಈ ಅಲಾಯ್ನ ಎಕ್ಸ್ಪ್ಲೈನ್ ಮಾಡ್ಕೋಬಹುದು. ಹೇಗೆ ಅಂತೀರಾ? ಏನಾದ್ರೂ ನಾನು 2 ಮೆಟಲ್ಸ್ ನ ಮಿಕ್ಸ್ ಮಾಡಿದ್ರೆ, ಎಕ್ಸಾಂಪಲ್ ನೈಕ್ರೋಮ್ನ ತಗೊಳ್ಳಿ, ಇಟ್ ಈಸ್ ಅ ನಿಕ್ಕಲ್ ಪ್ಲಸ್ ಕ್ರೋಮಿಯಂ. ಇಲ್ಲಿ ಏನಾಗುತ್ತೆ, ನಿಕ್ಕಲ್ ಪ್ಲಸ್ ಕ್ರೋಮಿಯಂ ತಗೊಂಡಾಗ ಅದು ಎಷ್ಟೇ ಹೀಟ್ ಆದ್ರೂ, ಎಷ್ಟೇ ಕರೆಂಟ್ ಫ್ಲೋ ಆದ್ರೂ, ಎಷ್ಟೇ ಹೀಟ್ ಆದ್ರೂ ರೆಸಿಸ್ಟೆನ್ಸ್ ಸಹಿತ ಇನ್ಕ್ರೀಸ್ ಆಗ್ತಾನೆ ಹೋಗುತ್ತೆ. ಇಲ್ಲಿ ನೋಡಿ, alloy are used to make heating element in toasters, electric iron due to the resistance vary little with the temperature. resistance vary ಆಗುತ್ತೆ, ಬಟ್ ಯಾವ ತರ? ವೆರಿ ಸ್ಮಾಲ್. ಅದೇ ಮೆಟಲ್ಸ್ ನ ಯೂಸ್ ಮಾಡ್ಕೊಂಡ್ರೆ ಏನಾಗುತ್ತೆ, ಯಾವಾಗ ನಮಗೆ ಹೀಟ್ ಜಾಸ್ತಿ ಆಗ್ತಾ ಹೋಗುತ್ತೆ ಅಂದ್ರೆ ಕಂಡಕ್ಟರ್ ಹೀಟ್ ಜಾಸ್ತಿ ಆಗುತ್ತಾ ಹೋಗುತ್ತಾ ಟೆಂಪರೇಚರ್ ಸಹಿತ ಇನ್ಕ್ರೀಸ್ ಆಗುತ್ತೆ. ಟೆಂಪರೇಚರ್ ಇನ್ಕ್ರೀಸ್ ಆದಾಗ
as a temperature is a dependent factor of a resistance of a conductor. ಈ ಟೆಂಪರೇಚರ್ ರೇಸ್ ಆದಾಗ, ಇನ್ಕ್ರೀಸ್ ಆದಾಗ ರೆಸಿಸ್ಟೆನ್ಸ್ ಆಲ್ಸೋ ಇನ್ಕ್ರೀಸಸ್. ಅದೇ ನಾನು ಎರಡು ಮೆಟಲ್ನ ಮಿಕ್ಸ್ ಮಾಡಿದ್ರೆ, ಅಲೈ ಮಾಡಿದಾಗ ಏನಾಗುತ್ತೆ, ಇವನ್ ದೋ ಇಫ್ ದ ಟೆಂಪರೇಚರ್ ಇಸ್ ಇನ್ಕ್ರೀಸಿಂಗ್, ದ ರೆಸಿಸ್ಟೆನ್ಸ್ ವ್ಯಾಲ್ಯೂ ಚೇಂಜಸ್ ಬಟ್ ಲಿಟಲ್. ಫಾರ್ ಎಕ್ಸಾಂಪಲ್, ಡೈರೆಕ್ಟ್ ಆಗಿ ಒಂದು ಮೆಟಲ್ನ ತಗೊಂಡ್ರೆ ಟೆಂಪರೇಚರ್ ಇನ್ಕ್ರೀಸ್ ಆದಂಗೆಲ್ಲ ರೆಸಿಸ್ಟೆನ್ಸ್ 10 ಓಮ್, 20 ಓಮ್, 50 ಓಮ್, 100 ಓಮ್ ಇನ್ಕ್ರೀಸ್ ಆಗ್ತಾ ಹೋಗ್ತದೆ. ಅದೇ ನಾನು ಅಲೈನ ಯೂಸ್ ಮಾಡಿದಾಗ ಈ ವ್ಯಾಲ್ಯೂಸ್ ಏನಿದೆಯಲ್ಲ 1 ಓಮ್ ಅಥವಾ 0.5 ಓಮ್ ಈ ತರ ವೇರಿ ಆಗುತ್ತೆ. ಎಕ್ಸಾಂಪಲ್ ಪರ್ಪಸ್ ನಾ ಹೇಳ್ತಿರೋದು ಯಾವ ತರ ವೇರಿಯೇಷನ್ ಇರುತ್ತೆ ಅನ್ನೋದು. ಸೊ ಇಲ್ಲಿ ಎಫೆಕ್ಟ್ ಇದನ್ನು ವೆರಿ ವೆರಿ ಸ್ಮಾಲ್. ಅದಕ್ಕೆ ಹೇಳೋದು ನೋಡಿ, ದ ರೆಸಿಸ್ಟೆನ್ಸ್ ಆಫ್ ಅಲಾಯ್ಸ್ ವೇರಿ ವೆರಿ ಲಿಟಲ್ ವಿತ್ ದ ಟೆಂಪರೇಚರ್. ಅರ್ಥ ಆಯ್ತಾ? ಸೊ ಅಲಾಯ್ ಎಕ್ಸಾಂಪಲ್ ನಾವು ತಗೊಳ್ಳೋದಾದ್ರೆ ಟಂಗ್ಸ್ಟನ್. ನೆಕ್ಸ್ಟ್ ಒನ್ ಎಲೆಕ್ಟ್ರಿಕ್ ಫ್ಯೂಸ್. ಈ ಟಂಗ್ಸ್ಟನ್ ಅಂದ್ರೇನು? ಇಟ್ ಇಸ್ ಅ ಫಿಲಾಮೆಂಟ್ ಯೂಸ್ಡ್ ಇನ್ ಎ ಬಲ್ಬ್. ಓಕೆ, ಇಟ್ ಇಸ್ ಅ ಫಿಲಾಮೆಂಟ್ ಯೂಸ್ಡ್ ಇನ್ ಎ ಬಲ್ಬ್. ಯಾಕೆ ಯೂಸ್ ಮಾಡ್ತೀವಿ? ಡ್ಯೂ ಟು ದೇರ್ ಹೈ ರೆಸಿಸ್ಟಿವಿಟಿ ಅಂಡ್ ಹೈ ರೆಸಿಸ್ಟೆನ್ಸ್ ಅಂಡ್ ಹೈ ಮೆಲ್ಟಿಂಗ್ ಪಾಯಿಂಟ್. ನೋಡಿ, used as a filament in electric bulb due to high resistivity, high melting point. ಇಲ್ಲಿ ಹೀಟ್ ಇನ್ಕ್ರೀಸ್ ಆಗ್ತಾ ಹೋದ್ರೂ ಇಲ್ಲಿ ಏನಾಗುತ್ತೆ, ಆ ಫಿಲಮೆಂಟ್ ಅನ್ನೋದು ಮೆಲ್ಟ್ ಆಗಲ್ಲ. ಇಟ್ ಹ್ಯಾಸ್ ಹೈ ಮೆಲ್ಟಿಂಗ್ ಪಾಯಿಂಟ್. ಎಷ್ಟಿದೆ ಅಂತಂದ್ರೆ 3310 ಡಿಗ್ರಿ ಸೆಲ್ಸಿಯಸ್. ಇಷ್ಟಕ್ಕೆ ರೀಚ್ ಆದ್ರೆ ಅವಾಗ ಮೆಲ್ಟ್ ಆಗೋ ಸಾಧ್ಯತೆ ಇರುತ್ತೆ. ಸೊ ದಿಸ್ ಇಸ್ ದ ಮೆಲ್ಟಿಂಗ್ ಪಾಯಿಂಟ್ ಆಫ್ tungsten used in bulb. Okay, so next one, electric fuse. Electric fuse ಬಗ್ಗೆ ನಾವು ಲಾಸ್ಟ್ ಕ್ಲಾಸ್ ಅಲ್ಲಿ ಡಿಸ್ಕಸ್ ಮಾಡಿದ್ವಿ. that is a safety device. Okay, it prevents the excess of electric current flowing in a circuit. So ನಾವು electrical appliances ಸೇವ್ ಮಾಡಕ್ಕೆ ಅಥವಾ ಸೇಫ್ ಗಾರ್ಡ್ ಮಾಡಕ್ಕೆ ನಾವು ಎಲೆಕ್ಟ್ರಿಕ್ ಫ್ಯೂಸ್ ನ ಯೂಸ್ ಮಾಡ್ತೀವಿ. ಸೊ ಇಟ್ ವರ್ಕ್ಸ್ ಬೇಸ್ಡ್ ಆನ್ ದ ಪ್ರಿನ್ಸಿಪಲ್ ಹೀಟಿಂಗ್ ಎಫೆಕ್ಟ್ ಆಫ್ ಎಲೆಕ್ಟ್ರಿಕ್ ಕರೆಂಟ್. ಅಂದ್ರೆ ಈ ಟಂಗ್ಸ್ಟನ್ ಹೈ ಮೆಲ್ಟಿಂಗ್ ಪಾಯಿಂಟ್ ಇದೆ, ಬಟ್ ಎಲೆಕ್ಟ್ರಿಕ್ ಫ್ಯೂಸ್ ಲೋ ಮೆಲ್ಟಿಂಗ್ ಪಾಯಿಂಟ್. ಇಲ್ಲಿ ಅಲಾಯ್ನ ಯೂಸ್ ಮಾಡಿರ್ತಾರೆ. ಯಾವ ಅಲಾಯ್ ಯೂಸ್ ಮಾಡಿದ್ದಾರೆ? ಲೆಡ್ ಅಂಡ್ ಟಿನ್ ನ ಯೂಸ್ ಮಾಡಿರ್ತಾರೆ. ಲೆಡ್ ಮತ್ತೆ ಟಿನ್ ನ ಯೂಸ್ ಮಾಡೋದ್ರಿಂದ ಇದನ್ನ ನಾವು ಅಲಾಯ್ ಅಂತ ಕರಿತೀವಿ. ಇದ್ರದ್ದು ಸ್ಪೆಷಾಲಿಟಿ ಪ್ರಾಪರ್ಟಿ ಆಫ್ ದಿಸ್ ಎಲೆಕ್ಟ್ರಿಕ್ ಫ್ಯೂಸ್ ಏನಪ್ಪಾ ಅಂತಂದ್ರೆ ದಟ್ ಈಸ್ ಲೋ ಮೆಲ್ಟಿಂಗ್ ಪಾಯಿಂಟ್. ಇಲ್ಲಿ ಲೋ ಮೆಲ್ಟಿಂಗ್ ಪಾಯಿಂಟ್ ಅಂದ್ರೆ ಇದು ಅಪ್ರಾಕ್ಸಿಮೇಟ್ಲಿ this property is very very important. Okay, low melting point ಎಷ್ಟಿರುತ್ತೆ ಅಂದ್ರೆ 223 ಡಿಗ್ರಿ ಸೆಲ್ಸಿಯಸ್ ಟು 250 ಡಿಗ್ರಿ ಸೆಲ್ಸಿಯಸ್ ವೇರಿ ಆಗುತ್ತೆ. ಓಕೆ, ಸೊ ದಿಸ್ ಇಸ್ ದ ಪ್ರಾಪರ್ಟಿ ವೇರ್ ವಿ ಯೂಸ್ ಎಲೆಕ್ಟ್ರಿಕ್ ಫ್ಯೂಸ್ ವೈರ್ ಟು ಸೇಫ್ ಗಾರ್ಡ್ ಎಲೆಕ್ಟ್ರಿಕಲ್ ಅಪ್ಲೈನ್ಸ್. ಓಕೆ, ಸೊ ಇಷ್ಟು ಕಂಡಕ್ಟರ್ಸ್, ಮೆಟಲ್ಸ್, ಅಲಾಯ್ಸ್ ಮತ್ತೆ ಎಕ್ಸಾಂಪಲ್ ಬಗ್ಗೆ ಆಯಿತು. ನಾವು ಬೇಸ್ಡ್ ಆನ್ ದ ರೆಸಿಸ್ಟಿವಿಟಿ ಡಿಸ್ಕಸ್ ಮಾಡ್ತಿರೋದ್ರಿಂದ what will be the resistivity of the conductor ಅಂದಾಗ resistivity ಯೂನಿಟ್ ನಮ್ಗೆ ಗೊತ್ತಿದೆ ಓಮ್ ಮೀಟರ್. ಸೊ ಎಷ್ಟಿದೆ ಅನ್ನೋದು ನೋಡೋದಾದ್ರೆ ಇಟ್ ಈಸ್ ದ resistivity of a conductors and alloys is very low order of 10 power minus 8 to 10 power minus 6 ಓಮ್ ಮೀಟರ್. ನೋಡಿ ಎಷ್ಟು ಕಮ್ಮಿ ಇದೆ resistivity. ಅದರಿಂದ ನಮಗೆ ಕಾಪರ್ ವೈರ್ ಆಗಲಿ ಅಲ್ಯೂಮಿನಿಯಂ ವೈರ್ ಆಗಲಿ, ನಾವು ಕಾಪರ್ ವೈರ್ ಎಲೆಕ್ಟ್ರಿಕ್ ಸರ್ಕ್ಯೂಟ್ ಅಲ್ಲಿ ವೈರ್ಸ್ ಆಗಿ ಯೂಸ್ ಮಾಡ್ತೀವಿ. ಅಲ್ಯೂಮಿನಿಯಂ ವೈರ್ನ ಟ್ರಾನ್ಸ್ಮಿಷನ್ ಆಫ್ ಎಲೆಕ್ಟ್ರಿಕ್ ಪವರ್ಗೆ ಯೂಸ್ ಮಾಡ್ತೀವಿ. ದ ರೀಸನ್ ಇಸ್ ಸಿಂಪಲ್, ಇಟ್ ಹ್ಯಾಸ್ ಲೋ ರೆಸಿಸ್ಟಿವಿಟಿ, ದಟ್ ಈಸ್ ಆರ್ಡರ್ ಆಫ್ 10 ಪವರ್ ಮೈನಸ್ 8 ಟು 10 ಪವರ್ ಮೈನಸ್ 6 ಓಮ್ ಮೀಟರ್. ಅರ್ಥ ಆಯ್ತಾ? ಸೊ ನೆಕ್ಸ್ಟ್ ಏನಿದೆ, ಆಫ್ಟರ್ ದಿಸ್ ಕಂಡಕ್ಟರ್ ಆಯಿತು. ನೆಕ್ಸ್ಟ್ ಒನ್ ಇನ್ಸುಲೇಟರ್. ಸೊ ಕಂಡಕ್ಟರ್ಸ್ ಮೀನಿಂಗ್ ಹೇಳ್ತು, ಇಟ್ ಕಂಡಕ್ಟ್ಸ್ ಎಲೆಕ್ಟ್ರಿಕ್ ಕರೆಂಟ್ ಅಂತ. ಆದ್ರೆ ಇನ್ಸುಲೇಟರ್ ಏನು? ಇನ್ಸುಲೇಟ್, ಪ್ರಿವೆಂಟ್ ಅಂದ್ರೆ ಇಲ್ಲಿ ಏನಾಗುತ್ತಂದ್ರೆ ಇಟ್ ಅಪೋಸಸ್ ಎಲೆಕ್ಟ್ರಿಕ್ ಕರೆಂಟ್ ಫ್ಲೋಯಿಂಗ್ ಥ್ರೂ ಇಟ್. ಅಥವಾ ನೀವು ಹೇಳ್ಬೋದು ದ ಮಟೀರಿಯಲ್ಸ್ ವಿಚ್ ಡು ನಾಟ್ ಕಂಡಕ್ಟ್ ಎಲೆಕ್ಟ್ರಿಸಿಟಿ ಅಂತ ಹೇಳ್ಬೋದು, ಅಥವಾ ಎಲೆಕ್ಟ್ರಿಕ್ ಕರೆಂಟ್ ಅಂತ ಹೇಳ್ಬೋದು. ಸೊ ದ್ಯಾಟ್ ಕೈಂಡ್ ಆಫ್ ಮಟೀರಿಯಲ್ ವಿ ಆರ್ ಕಾಲಿಂಗ್ ಇಟ್ ಆಸ್ ಎ ಇನ್ಸುಲೇಟರ್. Okay, so definition wise ನೋಡೋದಾದ್ರೆ ಕಂಡಕ್ಟರ್ಸ್, after conductors it is a insulator. The materials which do not
conducts electric current. They possess a larger value of resistivity than metal. ಸೊ ಇಲ್ಲಿ ರೆಸಿಸ್ಟಿವಿಟಿನ ಕಂಪೇರ್ ಮಾಡ್ಕೊಂಡ್ರೆ ಈ ಇನ್ಸುಲೇಟರ್ ವ್ಯಾಲ್ಯೂಸ್ ಏನಿದೆಯಲ್ಲ ರೆಸಿಸ್ಟಿವಿಟಿ ವ್ಯಾಲ್ಯೂಸ್ ಈಸ್ ಮೋರ್ ಕಂಪೇರ್ ಟು ಮೆಟಲ್ಸ್. ಎಷ್ಟಿದೆ? ದ ರೆಸಿಸ್ಟಿವಿಟಿ ಆಫ್ ಇನ್ಸುಲೇಟರ್ ಈಸ್ ವೆರಿ ಹೈ, ಆರ್ಡರ್ ಆಫ್ 10 power 12 to 10 power 17 ohm meter. ಅಲ್ಲಿ ನೆಗೆಟಿವ್ ವ್ಯಾಲ್ಯೂಸ್, ಇಲ್ಲಿ ಪಾಸಿಟಿವ್ ವ್ಯಾಲ್ಯೂಸ್. ಇಟ್ ಈಸ್ ಸೋ ಹೈ. ಸೊ ಅದರಿಂದ ರೆಸಿಸ್ಟಿವಿಟಿ ಜಾಸ್ತಿ ಇರೋದ್ರಿಂದ ಇಟ್ ಡು ನಾಟ್ ಕಂಡಕ್ಟ್ ಎಲೆಕ್ಟ್ರಿಸಿಟಿ ಅಥವಾ ಎಲೆಕ್ಟ್ರಿಕ್ ಕರೆಂಟ್ ಫ್ಲೋಯಿಂಗ್ ಥ್ರೂ ಇಟ್ ಅಂತ ಹೇಳ್ಬೋದು. ಸೊ ಅದರಿಂದ ನೀವು ನೋಡ್ಬೋದು ಎಲೆಕ್ಟ್ರಿಕಲ್ ಡ್ಯಾಮೇಜ್ ಆದರೆ ನಾವು ರಿಪೇರಿಗೆ ಅಂತ ಏನೋ ಎಲೆಕ್ಟ್ರಿಕ್ ಪರ್ಸನ್ನ ಕರ್ಸಿದ್ರೆ ಅವ್ರು ಏನು ಮಾಡ್ತಾರೆ, ರಬ್ಬರ್ ಚಪ್ಪಲಿ ಹಾಕೊಂತಾರೆ ಅಥವಾ ರಬ್ಬರ್ ಚೇರ್ ಮೇಲೆ ನಿಂತ್ಕೊಂಡು ಆಪರೇಟ್ ಮಾಡ್ತಾ ಇರ್ತಾರೆ. ಯಾಕೆ ಅಂದರೆ ದಿಸ್ ರಬ್ಬರ್, ಆ ಚಪ್ಪಲಿ ಆಗಿರ್ಬೋದು ಅಥವಾ ಚೇರ್ ಆಗಿರ್ಬೋದು, ಇಟ್ ಈಸ್ ದ ಇನ್ಸುಲೇಟರ್ ದ್ಯಾಟ್ ಡು ನಾಟ್ ಕಂಡಕ್ಟ್ electric current. ಅರ್ಥ ಆಯ್ತಾ? So because it has very high resistivity of order 10 power 12 to 10 power 17 ohm meter, it is not a negative sign, it is a positive sign. Next example ನೋಡೋದಾದ್ರೆ, glass is a insulator. Okay, glass is a insulator. Porcelain ಅಂತಂದ್ರೆ ಏನು? ಈ ನಮ್ಮ ಫ್ಯೂಸ್ ಇರುತ್ತಲ್ಲ, ಕಂಪನಿ ಫ್ಯೂಸ್ ಮೇಲೆ ಒಂದು ವೈಟ್ ಕಲರ್ ಮಟೀರಿಯಲ್ ಇರುತ್ತಲ್ಲ, ಅದನ್ನು ನಾವು ಪಾರ್ಸಲಿನ್ ಅಂತ ಕರಿತೀವಿ. ಓಕೆ, ಅದು ನಾವು ಲಾಸ್ಟ್ ಕ್ಲಾಸಲ್ಲಿ ಫ್ಯೂಸ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಬೇಕಾದ್ರೆ ಬಾಡಿ ಏನಿದೆ ಅಂತ, ವೈರ್ ಅಲ್ಲ, ಫ್ಯೂಸ್ ವೈರ್ ಅಲ್ಲ, ಬಾಡಿ, ಆ ಬಾಡಿ ವೈಟ್ ಕಲರ್ ಇರುತ್ತಲ್ಲ ಅದನ್ನ ನಾವು ಪಾರ್ಸಲಿನ್ ಅಂತ ಕರಿತೀವಿ. ಓಕೆ, ಸೊ ನೆಕ್ಸ್ಟ್ ಒನ್ ವುಡ್ ಈಸ್ ಆಲ್ಸೋ ಗುಡ್ ಇನ್ಸುಲೇಟರ್, ರಬ್ಬರ್ ಆ್ಯಂಡ್ ಪ್ಲಾಸ್ಟಿಕ್. ಸೊ ಇವೆಲ್ಲ ಇನ್ಸುಲೇಟರ್ ಅಂಡರ್ ಅಲ್ಲಿ ಬರುತ್ತೆ. ಆಲ್ ದೀಸ್ ಆರ್ ಇನ್ಸುಲೇಟರ್ಸ್ ಅಥವಾ the materials which do not conduct electric current ಅಂತ ಹೇಳ್ಬೋದು. Next one, after conductors and insulator, conductor conducts electric current, insulator do not conduct electric current. ಹಾಗಿದ್ರೆ ಸೆಮಿ ಕಂಡಕ್ಟರ್ ಅಂದ್ರೆ ಏನು? ಇಲ್ಲಿ ನೀವು ನೋಡ್ಬೋದು, the word semi means ಅರ್ಧ ಅಂತ ಹೇಳ್ಬೋದು. ಓಕೆ, ಸೊ ಇಲ್ಲಿ ಏನಾಗುತ್ತೆ, ಬೇಸ್ಡ್ ಆನ್ ದೇರ್ ಡೋಪಿಂಗ್, ಸೆಮಿ ಕಂಡಕ್ಟರ್ ಫಿಸಿಕ್ಸ್ ಅಂತ ನೀವು ಅಪ್ಕಮಿಂಗ್ ಇಯರ್ ಅಲ್ಲಿ ಕರೀತೀರಾ. ಓಕೆ, ಸೆಕೆಂಡ್ PUC ಅಥವಾ ಸೆಕೆಂಡ್ ಇಯರ್ CBSE +2 ಅಲ್ಲಿ ನಿಮಗೆ ಒಂದು ಕಾನ್ಸೆಪ್ಟ್ ಇದೆ ಸೆಮಿ ಕಂಡಕ್ಟರ್ ಫಿಸಿಕ್ಸ್ ಅಂತ. ಅಲ್ಲಿ ನೀವು ಡೋಪಿಂಗ್ ಕಾನ್ಸೆಪ್ಟ್ ಕಲಿತೀರಾ. N ಟೈಪ್, P ಟೈಪ್, ಡೋಪಿಂಗ್, ಓಕೆ, ಟ್ರೈವೆಲೆಂಟ್, ಪೆಂಟಾವೆಲೆಂಟ್ ಅಂತ ಕರಿತೀರಾ. ಓಕೆ, ಅಲ್ಲಿ ನಿಮಗೆ ಸೆಮಿ ಕಂಡಕ್ಟರ್ ಬಗ್ಗೆ ಇನ್ ಡೀಟೇಲ್ ಆಗಿ ಕಲಿತೀರಾ. ಓಕೆ, ಸೊ ರೈಟ್ ನೌ ಇಲ್ಲಿ ನೀವೇನು ಕಲಿಬೇಕಂದ್ರೆ ವಾಟ್ ಈಸ್ ಸೆಮಿ ಕಂಡಕ್ಟರ್ ಅಂಡ್ ಎಕ್ಸಾಂಪಲ್ಸ್, ದಟ್ಸ್ ಆಲ್, ನಥಿಂಗ್ ಮೋರ್. ಅರ್ಥ ಆಯ್ತಾ? ಸೊ ಇಲ್ಲಿ ಸೆಮಿ ಕಂಡಕ್ಟರ್ ಮೀನ್ಸ್ ಇಟ್ ಕಂಡಕ್ಟ್ಸ್ ಎಲೆಕ್ಟ್ರಿಸಿಟಿ ಬಟ್ ನಾಟ್ ಕಂಪ್ಲೀಟ್ಲಿ, ಅದರ ಅರ್ಥ. ಹಾಗಿತ್ತಂದ್ರೆ ಹೌ ಟು ಡಿಫೈನ್ ದ ಸೆಮಿ ಕಂಡಕ್ಟರ್ಸ್ ಅಂದ್ರೂ ಸಹಿತ ಮಟೀರಿಯಲ್, ಅದು ಇನ್ಸುಲೇಟರ್ ಆದ್ರೂ ಮಟೀರಿಯಲ್, ಕಂಡಕ್ಟರ್ ಆದ್ರೂ ಮಟೀರಿಯಲ್, ಸೆಮಿ ಕಂಡಕ್ಟರ್ ಸೂಪರ್ ಕಂಡಕ್ಟರ್ ಅಂದ್ರೂ ಮಟೀರಿಯಲ್. ಇಲ್ಲಿ ನಾವು ಸೆಮಿ ಕಂಡಕ್ಟರ್ ಅಂತ ತಗೊಂಡಾಗ ಮಟೀರಿಯಲ್, ದ ರೆಸಿಸ್ಟಿವಿಟಿ ಫಾಲ್ಸ್ ಬಿಟ್ವೀನ್ ಕಂಡಕ್ಟರ್ ಅಂಡ್ ಇನ್ಸುಲೇಟರ್. ಆಲ್ರೆಡಿ ಕಂಡಕ್ಟರ್ ಬಗ್ಗೆ ಓದಿದ್ವಿ, ಇನ್ಸುಲೇಟರ್ ಬಗ್ಗೆ ಓದಿದ್ವಿ. ಸೊ ಯಾವಾಗ ರೆಸಿಸ್ಟಿವಿಟಿ ಫಾಲ್ಸ್ ಇನ್ ಬಿಟ್ವೀನ್ ಕಂಡಕ್ಟರ್ಸ್ ಅಂಡ್ ಇನ್ಸುಲೇಟರ್, ದಟ್ ಟೈಪ್ ಆಫ್ ಮಟೀರಿಯಲ್ ವಿ ಆರ್ ಕಾಲಿಂಗ್ ಇಟ್ ಆಸ್ ಎ ಸೆಮಿ ಕಂಡಕ್ಟರ್. ಹೇಗೆ ಡಿಫೈನ್ ಮಾಡೋದು? Semiconductors, the materials conductivity lies in between conductors and insulators. The resistivity of semiconductors are 15 to 10 power 16 not ohm meter times. ಇಲ್ಲಿ ಯಾವುದೇ ತರ ಓಮ್ ಮೀಟರ್ ಇಲ್ಲ. ಇಲ್ಲಿ ನೋಡಿ 10 power 15 to 10 power 16 times less than that of insulator. ಕಮ್ಮಿ, ನಾಟ್ ಓಮ್ ಮೀಟರ್. 10 power 15 ಆರ್ಡರ್ ನೋಡಿ, 10 power 15 to 10 power 16 times less than insulator. ಅರ್ಥ ಆಯ್ತಾ? ಇಲ್ಲಿ ನಾವು ಕಂಡಕ್ಟರ್ ನೆಗೆಟಿವ್ ಸೈನ್ ಇದೆ, ನೀವು ನೋಡ್ಬೋದು ಕಂಡಕ್ಟರ್ಸ್ ಬಗ್ಗೆ. 10 power -8 to 10 power -6 ಓಮ್ ಮೀಟರ್. ಅದೇ ನೀವು ಇನ್ಸುಲೇಟರ್ ತಗೊಂಡ್ರೆ 10 power 12 to 10 power 17 ಓಮ್ ಮೀಟರ್. ಇಲ್ಲಿ ನಮ್ಗೆ ಹೇಳೋದು 10 power 15 to 10 power 16 ಟೈಮ್ಸ್ ಲೆಸ್ ದ್ಯಾನ್ ದಟ್ ಆಫ್ ಇನ್ಸುಲೇಟರ್ ಅಂತ ಹೇಳಿದ್ದಾರೆ.
ಅಂದರೆ 10⁻15 ಅಂದರೆ 10⁻³ ಆ್ಯಂಡ್ -4 ಆ ರೇಂಜಲ್ಲಿ ಬರುತ್ತೆ. ಓಕೆ, ಸೊ ಅದು ಓಮ್ ಮೀಟರ್. ಬಟ್ ಇಲ್ಲಿ ಟೈಮ್ಸ್ ಲೆಸ್ ದ್ಯಾನ್ ದಟ್ ಆಫ್ ಇನ್ಸುಲೇಟರ್ ಅಂತಿದೆ. ಅಂದರೆ ದ ಕಂಡಕ್ಟಿವಿಟಿ ಆಫ್ ಎ ಸೆಮಿಕಂಡಕ್ಟರ್ಸ್ ಲೈಸ್ ಬಿಟ್ವೀನ್ ಇನ್ಸುಲೇಟರ್ಸ್ ಆಸ್ ವೆಲ್ ಆಸ್ ಕಂಡಕ್ಟರ್ಸ್, ರೈಟ್? ಸೊ ಎಕ್ಸಾಂಪಲ್ ಏನೇನು ತಗೋಬಹುದು? ಸಿಲಿಕಾನ್ ಆ್ಯಂಡ್ ಜರ್ಮೇನಿಯಂ. ಸೊ ರೈಟ್ ನಾವು 10th ಗ್ರೇಡಲ್ಲಿ ಇರೋದ್ರಿಂದ ನಿಮಗೆ ಈ 2 ಎಕ್ಸಾಂಪಲ್ಸ್ ಇಸ್ ನಾವು. ಓಕೆ, ನೀವು 12ಗೆ ಹೋದಾಗ ಅಲ್ಲಿ ಇನ್ನೂ ಜಾಸ್ತಿ ಬರುತ್ತೆ. ಓಕೆ, ಟೋಟಲ್ 7 ಎಕ್ಸಾಂಪಲ್ಸ್ ಇರುತ್ತೆ. ಇಲ್ಲಿ ಆಲ್ರೆಡಿ ನೀವು 2 ಓದ್ತೀರ, ಸಿಲಿಕಾನ್ ಆ್ಯಂಡ್ ಜರ್ಮೇನಿಯಂ ಆರ್ ಪ್ಯೂರ್ ಸೆಮಿ ಕಂಡಕ್ಟರ್ಸ್. ಅಲ್ಲಿ ಡೋಪಿಂಗ್ ಕಾನ್ಸೆಪ್ಟ್ ಬರುತ್ತೆ. ಓಕೆ, ಆರ್ಸೆನಿಕ್ ಬರುತ್ತೆ, ಗೇಲಿಯಂ ಬರುತ್ತೆ. ಓಕೆ, ಈ ಥರ ಟ್ರೈವೆಲೆಂಟ್, ಪೆಂಟಾವೆಲೆಂಟ್ ಈ ಥರ ಕಾನ್ಸೆಪ್ಟ್ಗಳು ಬರುತ್ತೆ. ಸೊ ಅದನ್ನ ಅರ್ಥ ಮಾಡ್ಕೋಬೇಕಂದ್ರೆ ಫಸ್ಟ್ ಆಫ್ ಆಲ್ ಯು ಶುಡ್ ನೋ ವಾಟ್ ಈಸ್ ದೀಸ್ ಕಂಡಕ್ಟರ್ಸ್, ಇನ್ಸುಲೇಟರ್ ಆಸ್ ವೆಲ್ ಆಸ್ ಸೆಮಿ ಕಂಡಕ್ಟರ್ಸ್ ಅಂತ. ಸೊ ರೈಟ್ ನೌ, based on a resistivity, there are 3 types of materials. The first one conductor, second one insulator, third one semiconductor. Examples aita ನಾವು ನೋಡಿದೀವಿ. So conductors ಗೆ all the metals and alloys. Next one insulators. ರಬ್ಬರ್ ಆಗಿರ್ಬೋದು, ಪ್ಲಾಸ್ಟಿಕ್ ಆಗಿರ್ಬೋದು, ಪಾರ್ಸಲಿನ್ ಆಗಿರ್ಬೋದು, ವುಡ್ ಆಗಿರ್ಬೋದು, all these are insulators. And what about semiconductors? Silicon as well as germanium. So these 2 examples are very, very important for your exam point. Okay, now let's move on to okay, ಇದನ್ನ ಅಂಡರ್ಲೈನ್ ಮಾಡ್ಕೊಳ್ಳಿ. Example silicon as well as germanium. Next one, series combination of resistors. ನಾ ಇವಾಗಲೇ ಹೇಳ್ತಾ ಇದ್ದೀನಿ, ಕೇಳಿಸ್ಕೊಳ್ಳಿ. ನಾವು ಪ್ರಿಪೇರ್ ಮಾಡ್ತಿರೋದು ತುಂಬ ಜನ ನೀವು ನೋಡ್ತಿರೋರು ಎಂಜಿನಿಯರಿಂಗ್ ಆಗಬೇಕು, ಡಾಕ್ಟರ್ ಆಗಬೇಕು ಅಂದ್ಕೊಂಡಿರ್ತೀರಾ. ಸೊ ಪ್ರಿಪ್ರೇಷನ್ ಹೇಗಿರ್ಬೇಕಂದ್ರೆ ಫೌಂಡೇಶನ್ ಶುಡ್ ಬಿ ವೆರಿ ಸ್ಟ್ರಾಂಗ್. ನೀವು 11th ಆ್ಯಂಡ್ 12th ಹೋದಾಗ ನಿಮಗೆ ಈ ಬೇಸಿಕ್ಸ್ ಎಲ್ಲ ಯಾರು ಹೇಳಲ್ಲ, ಜಸ್ಟ್ ಕವರ್ ಅಪ್ ಮಾಡ್ಕೊಂತ ಹೋಗ್ತಾರೆ. ಓಕೆ, ಇನ್ ಡೀಟೇಲ್ ಆಗಿ ಯಾರು ಹೇಳಲ್ಲ. ಸೊ ಏನು ಜಸ್ಟ್ ಕಾಮನ್ ಥಿಂಗ್ ಏನು ಹೇಳ್ತಾರೆ, ನೀವು ಆಲ್ರೆಡಿ ಫೌಂಡೇಶನ್ ಓದಿದ್ರಾ, ಸೊ ಲೆಟ್ಸ್ ಸ್ಟಾರ್ಟ್ ವಿತ್ ದಿಸ್ ಕಾನ್ಸೆಪ್ಟ್ ಅಂತ ಹೇಳ್ತಾರೆ. ಸ್ಟ್ಯಾಂಡರ್ಡ್ ಏನಾಗುತ್ತೆ, ಸೇಮ್ ಕಾನ್ಸೆಪ್ಟ್ ಓದ್ತಿದ್ರು ಹೈ ಲೆವೆಲಲ್ಲಿ ಓದ್ತಿರ್ತೀರ. ಸೊ ಅಲ್ಲೂ ಪ್ಯಾರಲಲ್ ಆಸ್ ವೆಲ್ ಸೀರೀಸ್ ಕಾಂಬಿನೇಷನ್ ಓದ್ತಿರ್ತೀರಾ, ಸೇಮ್ ಕಂಡಕ್ಟರ್, ಇನ್ಸುಲೇಟರ್, ಸೆಮಿ ಕಂಡಕ್ಟರ್ಸ್ ಓದ್ತಿರ್ತೀರಾ. ಇದೇ ಥರ ಓದ್ತಾ ಇದ್ರು ಅಲ್ಲಿ ಸ್ಟ್ಯಾಂಡರ್ಡ್ ಏನಾಗಿರುತ್ತೆ, ಡಿಫಿಕಲ್ಟ್ ಆಗ್ತಾ ಹೋಗುತ್ತೆ. ಇಲ್ಲಿ ನಿಮಗೆ ಮೀಡಿಯಂ ಇರುತ್ತೆ, ಅಥವಾ ಈಸಿ ಅಂತಲೂ ಹೇಳ್ಬೋದು. ಟಿಲ್ ಫೌಂಡೇಶನ್ ಲೆವೆಲ್ ಇಟ್ ಈಸ್ ಈಸಿ ಓನ್ಲಿ. ಬಟ್ ಯಾವಾಗ ನೀವು 11th ಆ್ಯಂಡ್ 12th ಕಾಂಪಿಟೇಟಿವ್ ಎಕ್ಸಾಮ್ ಅಟೆಂಡ್ ಮಾಡ್ತಿರಲ್ಲ, ಅದು ನೀಟ್ ಆಗಿರ್ಬೋದು, JEE ಆಗಿರ್ಬೋದು, KCET ಆಗಿರ್ಬೋದು, COMEDK ಆಗಿರ್ಬೋದು. ಸೊ ಆ ಟೈಮಲ್ಲಿ ನಿಮಗೆ ಕಾನ್ಸೆಪ್ಟ್ ಅಂಡರ್ಸ್ಟ್ಯಾಂಡಿಂಗ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಇಲ್ಲಿ ಬೈ ಹ್ಯಾರ್ಟ್ ಮಾಡೋದು ಕೆಲ್ಸಕ್ಕೆ ಬರಲ್ಲ. ಕಾನ್ಸೆಪ್ಟ್ ನೀವು ಎಷ್ಟು ಕ್ಲೀನಾಗಿ ಅರ್ಥ ಮಾಡ್ಕೊಂತೀರಾ ಅದ್ರ ಮೇಲೆ ನೀವು ನಿಮ್ಮ ಫ್ಯೂಚರ್ ಡಿಸೈಡ್ ಆಗಿರುತ್ತೆ. ಸೊ ಅದರಿಂದ ಆದಷ್ಟು ನೀವು ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ನಾವು ಡಿಸ್ಕಸ್ ಮಾಡ್ತಿರೋದು ಸೀರೀಸ್ ಕಾಂಬಿನೇಷನ್ ಆಫ್ ರೆಜಿಸ್ಟರ್ಸ್ ಅಂತ. ರೆಜಿಸ್ಟರ್ಸ್ ಆಲ್ರೆಡಿ ಗೊತ್ತು ನಮಗೆ, ಇಟ್ ಇಸ್ ದ ಎಲೆಕ್ಟ್ರಿಕಲ್ ಕಾಂಪೋನೆಂಟ್. ಓಕೆ, ನಾವು ಸರ್ಕ್ಯೂಟ್ ಅಲ್ಲಿ ನೋಡಿದಾಗ ರೆಜಿಸ್ಟರ್ಸ್, ಕೆಪಾಸಿಟರ್, ಟ್ರಾನ್ಸಿಸ್ಟರ್ಸ್ ಎಲ್ಲ ಇರುತ್ತೆ. ಅದರಲ್ಲಿ ಒಂದು ರೆಜಿಸ್ಟರ್. ಓಕೆ, ರೆಜಿಸ್ಟರ್ ಇಲ್ಲಿ ಏನು ಅಸೋಸಿಯೇಟ್ ಆಗಿದೆ ಅಂದ್ರೆ ಒಂದು ಪ್ರಾಪರ್ಟಿ ಆಫ್ ಎ ಕಂಡಕ್ಟರ್, ದಟ್ ಈಸ್ ದ ರೆಸಿಸ್ಟೆನ್ಸ್. ಅದನ್ನ ನಾವು ಆರ್ ಅಂತ ರೆಪ್ರೆಸೆಂಟ್ ಮಾಡ್ತೀವಿ. ಈ ಆರ್ ಅಂದ್ರೆ ರೆಸಿಸ್ಟೆನ್ಸ್ ಆಫ್ ಎ ರೆಜಿಸ್ಟರ್ಸ್ ಯಾವ ತರ ಕನೆಕ್ಟ್ ಮಾಡ್ತೀವಿ ಅದ್ರ ಬೇಸ್ ಮೇಲೆ ಮಾಡಿಕೊಂಡು ನಮಗೆ 2 ಟೈಪ್ಸ್ ಇದೆ. ದ ಕಾಂಬಿನೇಷನ್ ಆಫ್ ರೆಜಿಸ್ಟರ್ಸ್, ದ ಫಸ್ಟ್ ಒನ್ ಸೀರೀಸ್, ನೆಕ್ಸ್ಟ್ ಒನ್ ಪ್ಯಾರಲಲ್ ಅಂತ. ಈ ಕ್ಲಾಸಲ್ಲಿ ನಾವು ಕಾನ್ಸಂಟ್ರೇಟಿಂಗ್ ಓನ್ಲಿ ಆನ್ ಸೀರೀಸ್ ಕಾಂಬಿನೇಷನ್. ಓಕೆ, ದ ಕಾಂಬಿನೇಷನ್ ಆಫ್ ರೆಜಿಸ್ಟರ್ಸ್ ಇನ್ ಸೀರೀಸ್. ಹಾಗಿತ್ತಂದ್ರೆ ಈ ಸೀರೀಸ್ ಅಂಡ್ ಪ್ಯಾರಲಲ್ ಕಾಂಬಿನೇಷನ್ ಅಂದ್ರೆ ಏನು? ಸೊ ಪ್ಯಾರಲಲ್ ಕಾಂಬಿನೇಷನ್ ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ. ಈ ಸದ್ಯಕ್ಕೆ ನಾವು ಸೀರೀಸ್ ಕಾಂಬಿನೇಷನ್ ಮೇಲೆ ಗಮನ ಹರಿಸೋಣ. ಓಕೆ, ಸೊ ಸದ್ಯಕ್ಕೆ ಇಲ್ಲಿ ಸೀರೀಸ್ ಕಾಂಬಿನೇಷನ್ ಅಂದ್ರೆ ಏನು? ಸೊ ಇಲ್ಲಿ ನೋಡಿ, ನಾರ್ಮಲ್ ಆಗಿ ಸರ್ಕ್ಯೂಟ್ ಇಸ್ ವೆರಿ ಇಂಪಾರ್ಟೆಂಟ್. ಓಕೆ, ಸರ್ಕ್ಯೂಟ್ ಡ್ರಾ ಮಾಡ್ಕೊಂಡ್ವಿ. ಓಕೆ, ಸೊ ಇಲ್ಲಿ
ಓಕೆ, ಸೊ ಇದನ್ನ ನಾವು ಸೀರೀಸ್ ಕಾಂಬಿನೇಷನ್ ಅಂತ ಕರಿತೀವಿ. ಸೀರೀಸ್ ಕಾಂಬಿನೇಷನ್ ಅಂದ್ರೆ ಏನು? ಇಲ್ಲಿ ನಾನು R1, ಇಲ್ಲಿ R2 and this is R3. ಓಕೆ, and this is ಸೆಲ್ ಆರ್ ಬ್ಯಾಟರಿ ಅಂತ ತಗೋಬಹುದು. ಸದ್ಯಕ್ಕೆ ನಾನು ಸೆಲ್ ಅಂತ ತಗೋತೀನಿ. ಓಕೆ, ನಾವು ಇಟ್ ಈಸ್ ಎ ಪ್ಲಗ್ ಕೀ. ಫೈನ್. ನಾವು ಇಲ್ಲಿ ಆಮೀಟರ್ ಯೂಸ್ ಮಾಡ್ತಾ ಇದೀವಿ. ಓಕೆ, ನಾವು ನಮಗೆ ಗೊತ್ತಿದೆ ಡೈರೆಕ್ಷನ್ ಆಫ್, ಇಲ್ಲಿ ಎರಡು ತರ ಕರೆಂಟ್ ಬರುತ್ತೆ, ಎಲೆಕ್ಟ್ರಿಕ್ ಕರೆಂಟ್ ಅಂಡ್ ಕನ್ವೆನ್ಷನಲ್ ಕರೆಂಟ್ ಅಂತ ಬರುತ್ತೆ. ಓಕೆ, ಎಲೆಕ್ಟ್ರಿಕ್ ಕರೆಂಟ್ ಅಂದ್ರೆ ಇಟ್ ಈಸ್ ಡ್ಯೂ ಟು ಫ್ಲೋ ಆಫ್ ಎಲೆಕ್ಟ್ರಾನ್ಸ್. ಕನ್ವೆನ್ಷನಲ್ ಕರೆಂಟ್ ಅಂದ್ರೆ ಡ್ಯೂ ಟು ಫ್ಲೋ ಆಫ್ ಪಾಸಿಟಿವ್ ಚಾರ್ಜಸ್ ಅಂತ. ಕನ್ವೆನ್ಷನಲ್ ಡೈರೆಕ್ಷನ್ ಆಫ್ ಎಲೆಕ್ಟ್ರಿಕ್ ಕನ್ವೆನ್ಷನಲ್ ಡೈರೆಕ್ಷನ್ ಆಫ್ ಕರೆಂಟ್ ಅಂತಂದ್ರೆ ಇಟ್ ಈಸ್ ಆಲ್ವೇಸ್ ಪಾಸಿಟಿವ್ ಟರ್ಮಿನಲ್ ಟು ನೆಗೆಟಿವ್ ಟರ್ಮಿನಲ್ ಇನ್ ದ ಬೋತ್ ಕೇಸಸ್. ಓಕೆ, ಬಟ್ ಡೈರೆಕ್ಷನ್ ಕೇಳಿದಾಗ ದಿಸ್ ಕನ್ವೆನ್ಷನಲ್ current direction is always along the direction of flow of positive charges. ಬಟ್ ಯಾವಾಗ ನಾವು ಎಲೆಕ್ಟ್ರಿಕ್ ಕರೆಂಟ್ ಅಂತ ಕರಿತೀವಿ, ಎಲೆಕ್ಟ್ರಿಕ್ ಅಂತಂದ್ರೆ ಡ್ಯೂ ಟು ಎಲೆಕ್ಟ್ರಾನ್ಸ್, ಆ ಕರೆಂಟ್ ಯಾವಾಗಲೂ ಇಟ್ ಇಸ್ ಫ್ಲೋಸ್ ಅಪೋಸಿಟ್ ಟು ದ ಫ್ಲೋ ಆಫ್ ಎಲೆಕ್ಟ್ರಾನ್ಸ್. ನಮಗೆ ಡೈರೆಕ್ಷನ್ ಬಗ್ಗೆ ಗೊತ್ತಿದೆ. ಎಲೆಕ್ಟ್ರಾನ್ಸ್ ಆಲ್ವೇಸ್ ಫ್ಲೋ ಫ್ರಮ್ ನೆಗೆಟಿವ್ ಪೊಟೆನ್ಷಿಯಲ್ ಟು ಪಾಸಿಟಿವ್ ಪೊಟೆನ್ಷಿಯಲ್ ಅಥವಾ ಲೋ ಪೊಟೆನ್ಷಿಯಲ್ ಟು ಹೈ ಪೊಟೆನ್ಷಿಯಲ್ ಅಂತ ಕರಿತೀವಿ. ಆವಾಗ ನಮಗೆ ಇಟ್ ಈಸ್ ಎ ಹೈ ಪೊಟೆನ್ಷಿಯಲ್ ಅಂಡ್ ದಿಸ್ ಇಸ್ ಲೋ ಪೊಟೆನ್ಷಿಯಲ್. ನೋಡ್ಬೋದು, ಯಾವುದು ಹೈಟ್ ಜಾಸ್ತಿ ಇರುತ್ತಲ್ಲ ಅದು ಹೈ ಪೊಟೆನ್ಷಿಯಲ್, ಯಾವುದು ಹೈಟ್ ಕಮ್ಮಿ ಇರುತ್ತಲ್ಲ ಅದು ಲೋ ಪೊಟೆನ್ಷಿಯಲ್. ಸೊ ಇವಾಗ ಇದನ್ನ ಪಾಸಿಟಿವ್ ಅಂಡ್ ದಿಸ್ ಇಸ್ ಅ ನೆಗೆಟಿವ್. ಓಕೆ, ನಾವು ಇಲ್ಲಿ ಕರೆಂಟ್ ಸ್ಟಾರ್ಟ್ಸ್ ಫ್ಲೋ. ಓಕೆ, ಯಾವಾಗ ಕೀ ಕ್ಲೋಸ್ ಆಗಿರುತ್ತೆ, ಸೊ ಈ ತರ ಫ್ಲೋ ಆಗ್ತಿರುತ್ತೆ ಈ ತರ. ಓಕೆ, ದಿಸ್ ಇಸ್ ಅ ಕರೆಂಟ್. ಓಕೆ, ಟೋಟಲ್ ಕರೆಂಟ್. ನಾವು ಇಲ್ಲಿ ನಮಗೆ ಒಂದು ತಿಳಿಬೇಕಾಗಿರೋದು ಏನಂತಂದ್ರೆ ದ ಪಾತ್ ಫಾರ್ ದ ಕರೆಂಟ್ ಎಷ್ಟಿದೆ? ಒಂದೇ ಪಾತ್ ಇದೆ. ಅದರಿಂದ ಕರೆಂಟ್ ವಿಲ್ ರಿಮೈನ್ ಕಾನ್ಸ್ಟೆಂಟ್ ಅಥವಾ ಸೇಮ್ ಅಂತ ಹೇಳ್ಬೋದು. ಈ ಸರ್ಕ್ಯೂಟ್ ಅಲ್ಲಿ ಸೀರೀಸ್ ಕಾಂಬಿನೇಷನ್ ಯಾವಾಗ ಕರಿತೀವಿ ಅಂತಂದ್ರೆ ಒನ್ ರೆಜಿಸ್ಟರ್ ಕನೆಕ್ಟೆಡ್ ವಿತ್ ಅನದರ್, ಒನ್ ರೆಜಿಸ್ಟರ್ ಅನದರ್ ಕನೆಕ್ಟೆಡ್ ವಿತ್ ಅನದರ್ ಒನ್. ಸೊ ಇಲ್ಲಿ ಒಂದಾದ್ಮೇಲೆ ಒಂದು ಇಮಿಡಿಯೇಟ್ ಆಗಿ ಒಂದೇ ಪಾತಲ್ಲಿದ್ರೆ, ಓಕೆ, ಒಂದೇ ಪಾತಲ್ಲಿ ರೆಜಿಸ್ಟರ್ಸ್ ಕನೆಕ್ಟ್ ಆಗಿದ್ರೆ ಅದನ್ನ ಸೀರೀಸ್ ಕಾಂಬಿನೇಷನ್ ಅಂತ ಕರಿತೀವಿ. ಓಕೆ, ಅದು ಪ್ಯಾರಲಲ್ ಕಾಂಬಿನೇಷನ್ ಬಗ್ಗೆ ನೆಕ್ಸ್ಟ್ ಮಾತಾಡೋಣ. ಅಥವಾ ನೀವು ಇನ್ನೊಂದು ತರ ಹೇಳ್ಬೋದು, ಇಫ್ ದ ಪಾತ್, ಓಕೆ, ದ ಪಾತ್, ದ ಸಿಂಗಲ್ ಪಾತ್ ಫಾರ್ ದ ಕರೆಂಟ್, ಆ ಸರ್ಕ್ಯೂಟ್ ಅಲ್ಲಿ ಸಿಂಗಲ್ ಪಾತ್ ಇದ್ರೆ ಅದನ್ನು ನಾವು ಸೀರೀಸ್ ಕಾಂಬಿನೇಷನ್ ಅಂತ ಕರಿತೀವಿ. ಸೊ ಇಲ್ಲಿ ಕರೆಂಟಿಗೆ ಸಿಂಗಲ್ ಪಾತ್ ಇರೋದ್ರಿಂದ ಇದನ್ನ ನಾನು ಸೀರೀಸ್ ಕಾಂಬಿನೇಷನ್ ಅಂತ ಕರಿತೀನಿ. ಒನ್ ಆಫ್ಟರ್ ಒನ್, ಒನ್ ಆಫ್ಟರ್ ಒನ್. ಓಕೆ, ನಾವು ಇಲ್ಲಿ ಸೆಲ್ ಇದೆ, ಇದನ್ನ ನಾವು ಪೊಟೆನ್ಷಿಯಲ್ ಡಿಫರೆನ್ಸ್ ವಿ ಅಂತ. ಸೆಲ್ ಏನ್ ಮಾಡುತ್ತೆ? ಪೊಟೆನ್ಷಿಯಲ್ ಡಿಫರೆನ್ಸ್ ಪ್ರೊವೈಡ್ ಮಾಡುತ್ತೆ, ದಟ್ ಈಸ್ ವಿ. ದ ಕರೆಂಟ್ ಸ್ಟಾರ್ಟ್ಸ್ ಫ್ಲೋ ಇನ್ ದ ಸರ್ಕ್ಯೂಟ್ ಥ್ರೂ R1, R2 ಅಂಡ್ R3. ಸೊ ಇಲ್ಲಿ ನಮಗೆ ಒಂದು ಕಂಡೀಷನ್ ಏನಂತಂದ್ರೆ ಕರೆಂಟ್ ಸಿಂಗಲ್ ಪಾತ್ ಇರೋದ್ರಿಂದ ಕರೆಂಟ್ ರಿಮೈನ್ಸ್ ಸೇಮ್. ರೆಜಿಸ್ಟರ್ಸ್ ಡಿಫರೆಂಟ್ ಅದ, R1, R2, R3. ಅದೇ ನಾನು R ಅಂತಂದ್ರೆ ಅವಾಗ ರೆಜಿಸ್ಟೆನ್ಸ್ ಸೇಮ್ ಆಗಿರುತ್ತಾ? ಅದು ಕಾನ್ಸ್ಟೆಂಟ್ ಆಗಿರುತ್ತೆ. ಬಟ್ ಇಲ್ಲಿ ನಾನು R1, R2, R3 ಅಂತ ಮೆನ್ಷನ್ ಮಾಡಿದ್ದೀನಿ. ಅಂದ್ರೆ ರೆಸಿಸ್ಟೆನ್ಸ್ ವ್ಯಾಲ್ಯೂ ಈಸ್ ವೇರಿಯೇಬಲ್, ರೆಸಿಸ್ಟೆನ್ಸ್ ವ್ಯಾಲ್ಯೂ ಚೇಂಜ್ ಇದೆ. ಸೊ ಕರೆಂಟ್ ಸೇಮ್ ಇದ್ದಾಗ ವೇರಿಯೇಬಲ್ ಕ್ವಾಂಟಿಟೀಸ್ ಯಾವ್ಯಾವುದು? ವೋಲ್ಟೇಜ್. ಓಕೆ, ದಟ್ ಈಸ್ ಅ ಪೊಟೆನ್ಷಿಯಲ್ ಡಿಫರೆನ್ಸ್ ಚೇಂಜಸ್, ಪೊಟೆನ್ಷಿಯಲ್ ಡಿಫರೆನ್ಸ್ ಚೇಂಜಸ್. ಓಕೆ, ಇವಾಗ ಕರೆಂಟ್ ಸೇಮ್ ಇದ್ದು ಪೊಟೆನ್ಷಿಯಲ್ ಡಿಫರೆನ್ಸ್ ಚೇಂಜ್ ಆದ್ರೆ ಬೈ ಓಮ್ಸ್ ಲಾ, ಓಕೆ, ಪೊಟೆನ್ಷಿಯಲ್ ಡಿಫರೆನ್ಸ್ ಎಲ್ಲೆಲ್ಲಿ ಚೇಂಜ್ ಆಗುತ್ತೆ? ಅಕ್ರಾಸ್ R1, ಅಕ್ರಾಸ್ R2, ಅಕ್ರಾಸ್ R3. ಅದೇ ನಾನು ಪೊಟೆನ್ಷಿಯಲ್ ಡಿಫರೆನ್ಸ್ ನ ಮೆನ್ಷನ್ ಮಾಡ್ಬೇಕಂದ್ರೆ ವೋಲ್ಟ್ ಮೀಟರ್ ಕನೆಕ್ಟ್ ಮಾಡ್ಬೇಕು. ಯಾವ ತರ? ಪ್ಯಾರಲಲ್. ಆಲ್ರೆಡಿ ನಾವು ಡಿಸ್ಕಸ್ ಮಾಡಿದ್ವಿ. ಓಕೆ, ನೆಗೆಟಿವ್. ಇಲ್ಲಿ ಸಹಿತ ಒಂದು ವೋಲ್ಟ್ ಮೀಟರ್ ಇಡ್ತೀನಿ, ಪೊಟೆನ್ಷಿಯಲ್ ಡಿಫರೆನ್ಸ್, ಅಂಡ್ ಇಲ್ಲಿ ಸಹಿತ ಒಂದು ಪೊಟೆನ್ಷಿಯಲ್ ಡಿಫರೆನ್ಸ್ ಇಡ್ತೀನಿ, ದಟ್ ಈಸ್ ವಿ, ಪಾಸಿಟಿವ್ ಅಂಡ್ ನೆಗೆಟಿವ್. ಸೊ ಇದನ್ನ V1, this is V2 and this is V3. Okay, so current remains same but potential difference keep on varying across the resistor. Other resistor value same ಆಗಿದ್ರೆ potential difference value also same. By Ohm's law, by Ohm's law, Ohm's law ಏನು ಹೇಳುತ್ತೆ? V equals to IR. ಅಂದ್ರೆ total voltage in the circuit, total current in the circuit and total resistance in the circuit. Okay, ನಮಗೆ ಇಲ್ಲಿ I ಸೇಮ್ ಆಗಿದೆ. ಓಕೆ, I ಸೇಮ್ ಆಗಿದೆ, R ವೇರಿಯಬಲ್ ಇದೆ, ಹಾಗೆ V ವೇರಿಯಬಲ್ ಇದೆ.
ಸೊ ಕರೆಂಟ್ ಸೇಮ್ ಇದ್ದಾಗ ವಿ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಆರ್ ರೆಸಿಸ್ಟೆನ್ಸ್. ಸೊ ಅಕ್ರಾಸ್ ಈಚ್ ರೆಸಿಸ್ಟರ್ ವಾಟ್ ಈಸ್ ದ ಪೊಟೆನ್ಷಿಯಲ್ ಡಿಫರೆನ್ಸ್? ಸೊ ಟೋಟಲ್ ಪೊಟೆನ್ಷಿಯಲ್ ಡಿಫರೆನ್ಸ್ ನ ಏನಾದರೂ ಕನ್ಸಿಡರ್ ಮಾಡಿದ್ರೆ V1 plus V2 plus V3. V1 plus V2 plus V3 ಎಷ್ಟಾಗುತ್ತೆ? ಓಲ್ಡ್ ಮೀಟರ್ ಟೋಟಲ್ ವೋಲ್ಟೇಜ್ ವಿಲ್ ಬಿ V1 plus V2 plus V3. ಇವಾಗ ಈ V ಯಾವ ತರ ಬರೀಬಹುದು ನಾನು? I ಯಾಕೆ ಬರೀತಿದ್ದೀನಿ ಅಂದ್ರೆ ಟೋಟಲ್ ಕರೆಂಟ್, R ಅನ್ನೋದು ಟೋಟಲ್ ರೆಸಿಸ್ಟರ್. ವಾಟ್ ಈಸ್ ದ ಕಾಂಬಿನೇಷನ್ ಸೀರೀಸ್? ದೇರ್ ಫೋರ್ R ಬೇಸ್ S ಅಂತ ಬರೀಬಹುದು, IRS ಅಂತ ಬರೀಬಹುದು. ಹಾಗೆ V1 ಯಾವ ತರ ಬರೀತೀರಾ ಇಲ್ಲಿ? V1 ವಿಲ್ ಬಿ I ಕರೆಂಟ್ ಕಾಮನ್ ಆಗಿದೆ, ಕಾನ್ಸ್ಟೆಂಟ್ ಆಗಿದೆ, IR1. ಅದೇ V2 ಯಾವ ತರ ಬರೀತೀರಾ? V2 that equals to IR2. ಹಾಗೆ ಅಕ್ರಾಸ್ V3 IR3. Okay, now substitute the values. V1 ಎಷ್ಟಾಗುತ್ತೆ? IR1 according to Ohm's law. Okay, now V2 IR2 plus IR3 ಇಷ್ಟಾಯ್ತು. ನೆಕ್ಸ್ಟ್ ಇಲ್ಲಿ IRS I ಕಾಮನ್ ತಗೋತೀನಿ, ಮಿಕ್ಕಿದ್ದೆಷ್ಟು? R1 plus R2 plus R3 ಇಷ್ಟಾಯ್ತು. ಇಲ್ಲಿ ನೀವು ನೋಡ್ಬೋದು ಕಾಮನ್ ಆಗಿರೋದು I ಗೆಟ್ ಕ್ಯಾನ್ಸಲ್ ಆಗುತ್ತೆ, ಮಿಕ್ಕಿದ್ದು RS that is total resistance in series combination is given by R1 plus R2 plus R3 for this case. Okay, now ಇನ್ನೊಂದು ಕ್ವಶನ್ ಕೇಳ್ಬೋದು, ಸರ್ ಇನ್ನು R4 R5 R6 and so on till nth ರೆಜಿಸ್ಟರ್ ಇದ್ದಾಗ ಏನ್ ಮಾಡಬೇಕು? ಅದು ಜನರಲ್ ಕೇಸ್. ಇಟ್ ಈಸ್ ಫಾರ್ ದಿಸ್ ಕೇಸ್, ಗಿವನ್ ಕೇಸ್. ಓಕೆ, ಇನ್ ಜನರಲ್ ಯಾವ ತರ ಬರೀತೀರಾ? RS is given by R1 plus R2 plus R3 plus so on plus RN ಅಂತ ಎಲ್ಲ ಆಡ್ ಮಾಡಿದ್ರೆ ನಿಮಗೆ ಟೋಟಲ್ ರೆಸಿಸ್ಟೆನ್ಸ್ ಬರುತ್ತೆ. ಸಪೋಸ್ ಸರ್ ಇಲ್ಲಿ R1 R2 R3 ಡಿಫ್ರೆಂಟ್ ವ್ಯಾಲ್ಯೂಸ್ ಇರೋದ್ರಿಂದ ನಮಗೆ R1 plus R2 plus R3 ಸಿಗ್ತದೆ. ಅದೇ R1 ವ್ಯಾಲ್ಯೂ R2 ವ್ಯಾಲ್ಯೂ R3 ವ್ಯಾಲ್ಯೂ ಸೇಮ್ ಇದ್ದಾಗ ನಮ್ಗೆ ಯಾವ ತರ ರಿಲೇಷನ್ ಸಿಗತ್ತೆ ಅಂದ್ರೆ ಜಸ್ಟ್ ನೀವು ಏನ್ ಮಾಡ್ಬೇಕಂತಂದ್ರೆ ಇಫ್, ಓಕೆ ಇಲ್ಲಿ ಬರೀತೀನಿ, ಇಫ್ n identical resistors connected in series, ಯಾವ ತರ? RS is equal to R plus R plus R plus R and so on plus n times ಅಂತ ಇದ್ದಾಗ, n times ಇಲ್ಲಿ 1 ಟೈಮ್ ಇದು ಈ ಎರಡು ತಗೊಂಡ್ರೆ 2 ಟೈಮ್ಸ್, ಇನ್ನೂ ಇದು ತಗೊಂಡ್ರೆ 3rd ಟೈಮ್, 4th ಟೈಮ್ and so on n times R ಅಂತ. ಸೊ ಫೈನಲಿ ನಿಮಗೆ ಸಿಗೋದು n into R. ಏನಿದ್ರ ಅರ್ಥ? ಇಲ್ಲಿ n ಇಂಡಿಕೇಟ್ಸ್, ಇಲ್ಲಿ ಆಲ್ರೆಡಿ ಬರೆದಿದ್ದೀನಿ ನೋಡಿ, n ಇಂಡಿಕೇಟ್ಸ್ ಐಡೆಂಟಿಕಲ್ ರೆಸಿಸ್ಟರ್ಸ್. ಸಪೋಸ್ ನಾ 3 ಐಡೆಂಟಿಕಲ್ ವೈರ್ಸ್ ಕನೆಕ್ಟ್ ಮಾಡಿದ್ರೆ 3R ಆಗುತ್ತೆ. ಓಕೆ, ನಂಬರ್ ಆಫ್ ರೆಸಿಸ್ಟರ್ಸ್ ಅಂತ ಬರೀತೀನಿ, ನಂಬರ್ ಆಫ್ ರೆಸಿಸ್ಟರ್ಸ್. ಅದೇ 4 ರೆಸಿಸ್ಟರ್ಸ್ ಕನೆಕ್ಟ್ ಮಾಡಿದ್ರೆ 4R, 6 ರೆಸಿಸ್ಟರ್ಸ್ ಕನೆಕ್ಟ್ ಮಾಡಿದ್ರೆ 6R. ಐಡೆಂಟಿಕಲ್ ರೆಸಿಸ್ಟರ್ ಇರಬೇಕು ಅಂದ್ರೆ ವ್ಯಾಲ್ಯೂಸ್ ಶುಡ್ ಬಿ ರಿಮೈನ್ ಸೇಮ್. ಈ ತರ ಫಾರ್ಮುಲಾ ಸಿಗುತ್ತೆ. ಓಕೆ, ಸೊ ಇಷ್ಟೇ ನಿಮಗೆ ಕ್ಯಾಲ್ಕುಲೇಟ್ ಮಾಡಬೇಕಾಗಿರೋದು ಟೋಟಲ್ ರೆಸಿಸ್ಟೆನ್ಸ್ ಆಫ್ ಅ ಸರ್ಕ್ಯೂಟ್, ಅಥವಾ ಈ ಟೋಟಲ್ ರೆಸಿಸ್ಟೆನ್ಸ್ ನೇ ನಾವು ಈಕ್ವಲೆಂಟ್ ರೆಸಿಸ್ಟೆನ್ಸ್ ಅಂತ ಕರಿತೀವಿ. ಆ ಈಕ್ವಲೆಂಟ್ ರೆಸಿಸ್ಟೆನ್ಸ್ ಫಾರ್ ಸೀರೀಸ್ ಕಾಂಬಿನೇಷನ್ ಇಸ್ RS is equal to R1 plus R2 plus R3 for 3 ಕಾಂಬಿನೇಷನ್. ಅದೇ ನಾನು n ನಂಬರ್ ಆಫ್ ರೆಸಿಸ್ಟರ್ಸ್ ಯೂಸ್ ಮಾಡಿದ್ರೆ R1 plus R2 plus R3 plus so on Rn ಅಂತ ಬರುತ್ತೆ. ಅದೇ n ಐಡೆಂಟಿಕಲ್ ರೆಸಿಸ್ಟರ್ಸ್ ಆರ್ ಕನೆಕ್ಟೆಡ್ ಇನ್ ಸೀರೀಸ್ ಅಂತ ಕರೆದಾಗ
RS is equal to NR ಅಂತ. N indicates number of resistors. Got it? So ಎಷ್ಟು ನಮಗೆ ಸೀರೀಸ್ ಕಾಂಬಿನೇಷನ್ ಬಗ್ಗೆ ಆಯಿತು. ವೆರಿ ಇಂಪಾರ್ಟೆಂಟ್ ಫ್ಯಾಕ್ಟರ್ ಈಸ್ ಇಂಪಾರ್ಟೆಂಟ್ ಪಾಯಿಂಟ್ಸ್. ಓಕೆ, ಇಲ್ಲಿ ಇನ್ ಸೀರೀಸ್ ಕಾಂಬಿನೇಷನ್ ಅಲ್ಲಿ ಏನಾಗುತ್ತೆ ಅಂತಂದ್ರೆ ದ ಕರೆಂಟ್ ಹ್ಯಾಸ್ ಅ ಸಿಂಗಲ್ ಪಾತ್. ಇಲ್ಲಿ ನೋಡಿ, ದ ಕರೆಂಟ್ ಹ್ಯಾಸ್ ಅ ಸಿಂಗಲ್ ಪಾತ್ ಫಾರ್ ಎಚ್ ಫ್ಲೋ. ಕರೆಕ್ಟ್ ತಾನೆ? ಸಿಂಗಲ್ ಪಾತ್ ಇದ್ದು ಸೇಮ್ ಕರೆಂಟ್ ಪಾಸಸ್ ಥ್ರೂ ಈಚ್ ರೆಜಿಸ್ಟರ್. ನೋಡ್ಬೋದು ನೀವು, ಸೇಮ್ ಕರೆಂಟ್. ಸಿ, ಇಲ್ಲೂ ಐ, ಇಲ್ಲೂ ಐ, ಇಲ್ಲೂ ಸಹಿತ ಐ. ಓಕೆ, ದಟ್ ಈಸ್ ದ ಮೀನಿಂಗ್. ನೆಕ್ಸ್ಟ್, so potential difference across any resistor is directly proportional to its resistance. Its resistance. Directly proportional to its resistance. Thus, the potential difference is different across different resistance. ಅದಕ್ಕೆ ನಾನು ಇಲ್ಲಿ ಬರ್ದಿದ್ದೀನಿ ನೋಡಿ. V1 is equal to IR1. It is depends on resistor. V2 is equal to IR2. V3 is equal to IR3. ಅರ್ಥ ಆಗ್ತಿದೆನಾ? ನೆಕ್ಸ್ಟ್, ದ ಈಕ್ವಲೆಂಟ್ ರೆಸಿಸ್ಟೆನ್ಸ್ ಇಸ್ ಈಕ್ವಲ್ ಟು ಸಮ್ ಆಫ್ ಇಂಡಿವಿಜುವಲ್ ರೆಸಿಸ್ಟೆನ್ಸ್. ಕರೆಕ್ಟ್ ತಾನೆ? R1, R2 plus R3 plus R4 plus R5 and so on. ಅದೇ ನೀವು n ರೆಸಿಸ್ಟೆನ್ಸ್ ಆಫ್ ಡಿಫರೆಂಟ್ ವ್ಯಾಲ್ಯೂಸ್ ಕನೆಕ್ಟ್ ಮಾಡಿದ್ರು R1 plus R2 plus R3 plus so on Rn ವರೆಗೆ ಹೋಗುತ್ತೆ. n is the number of resistors connected in a combination. So that is the meaning. ಇಲ್ಲಿ 3 ಕಾಂಬಿನೇಷನ್ಗೆ ನಾವು RS, ಓಕೆ, ಇಲ್ಲಿ ಒನ್ ಸೆಕೆಂಡ್, ಇಲ್ಲಿ RS, RS is given by R1 plus R2 plus R3. That is for 3. ಅದೇ n ರೆಜಿಸ್ಟರ್ಸ್ ಕನೆಕ್ಟ್ ಮಾಡಿದ್ರೆ ಈ ತರ ಫಾರ್ಮುಲಾಸ್ ಸಿಗುತ್ತೆ. ಗಾಟ್ ಇಟ್? ನೆಕ್ಸ್ಟ್, ಫೋರ್ತ್ ಇಂಪಾರ್ಟೆಂಟ್ ಪಾಯಿಂಟ್, ಇಫ್ ದೇರ್ ಆರ್ n ಈಕ್ವಲ್ ರೆಸಿಸ್ಟೆನ್ಸ್ ಇದ್ರೆ ಅವಾಗ ಏನ್ ಮಾಡ್ತೀರಾ? ಈಚ್ ಆಫ್ ವ್ಯಾಲ್ಯೂ R ಅಲ್ಲಿದ್ರೆ ದ ಕನೆಕ್ಟೆಡ್ ಇನ್ ಎ ಸೀರೀಸ್ ದ ಈಕ್ವಲೆಂಟ್ ರೆಸಿಸ್ಟೆನ್ಸ್ ಈಸ್ RS is equal to R1 R plus R n times that is equal to NR. N is the number of resistors connected in a combination. Okay, last one, in the series combination the equivalent resistance RS is more than even largest resistance connected. ಅಂದ್ರೆ ಏನ್ ಅರ್ಥ ಇದು ನೋಡಿ? ಫಾರ್ ಎಕ್ಸಾಂಪಲ್ ಇಲ್ಲಿ R1 R2 R3 ವ್ಯಾಲ್ಯೂ ನಾನು ಎಕ್ಸಾಂಪಲ್ ಆಗಿ ತಗೋತಿದ್ದೀನಿ. R1 ವ್ಯಾಲ್ಯೂ 1 ಓಮ್ ಅನ್ಕೋತೀನಿ, R2 ವ್ಯಾಲ್ಯೂ 2 ಓಮ್ ಅನ್ಕೋತೀನಿ, R3 ವ್ಯಾಲ್ಯೂ 3 ಓಮ್ ಅನ್ಕೋತೀನಿ. ಎಕ್ಸಾಂಪಲ್. ಓಕೆ, ಎಕ್ಸಾಂಪಲ್ಗೆ ಇಲ್ಲಿ ಹೇಳ್ತಿರೋದು ಸ್ಟೇಟ್ಮೆಂಟ್ ನೋಡಿ, ದ ಈಕ್ವಲೆಂಟ್ ರೆಸಿಸ್ಟೆನ್ಸ್ RS ಇಸ್ ಮೋರ್ ದ್ಯಾನ್ ಇವನ್ ಲಾರ್ಜೆಸ್ಟ್ ರೆಸಿಸ್ಟೆನ್ಸ್ ಕನೆಕ್ಟೆಡ್. ಇಲ್ಲಿ ಲಾರ್ಜೆಸ್ಟ್ ರೆಸಿಸ್ಟೆನ್ಸ್ ಯಾವುದು? ನಮಗೆ ಇದು ಅಲ್ವಾ? RS ವ್ಯಾಲ್ಯೂ ಏನಾಗುತ್ತೆ? RS ಇಸ್ ಈಕ್ವಲ್ ಟು R1 ಪ್ಲಸ್ R2 ಪ್ಲಸ್ R3. ಇವು ನಾನು ಟೋಟಲ್ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ 1 ಪ್ಲಸ್ 2 ಪ್ಲಸ್ 3 that will be RS is equal to 6 ಓಮ್. 6 ಓಮ್ ಆಗುತ್ತೆ. ಸೊ ಈ 6 ಓಮ್ ಅನ್ನೋದು ಈ 3 ಓಮ್ಗೆ ಕಂಪೇರ್ ಮಾಡಿದ್ರೆ ಈ ವ್ಯಾಲ್ಯೂ ಇಸ್ ಗ್ರೇಟರ್ ಅಲ್ವಾ? ಅದನ್ನೇ ನಮಗೆ ಲಾಸ್ಟ್ ಸ್ಟೇಟ್ಮೆಂಟ್ ಹೇಳ್ತಿರೋದು. ದ ಈಕ್ವಲೆಂಟ್ ರೆಸಿಸ್ಟೆನ್ಸ್ RS ಇಸ್ ಮೋರ್ ದ್ಯಾನ್ ಇವನ್ ಲಾರ್ಜೆಸ್ಟ್ ರೆಸಿಸ್ಟೆನ್ಸ್ ಇಸ್ ಕನೆಕ್ಟೆಡ್. ಇಲ್ಲಿ ಕನೆಕ್ಟ್ ಮಾಡಿರೋ ಲಾರ್ಜೆಸ್ಟ್ ವ್ಯಾಲ್ಯೂ ಯಾವುದು? 3 ಓಮ್. ಸೊ ಸೀರೀಸ್ ಕಾಂಬಿನೇಷನ್ ಅಲ್ಲಿ ಯಾವುದೇ ಲಾರ್ಜೆಸ್ಟ್ ವ್ಯಾಲ್ಯೂ ಇದ್ರು ಅದಕ್ಕಿಂತ ಜಾಸ್ತಿ ವ್ಯಾಲ್ಯೂ ನಮಗೆ ಸೀರೀಸ್ ಕಾಂಬಿನೇಷನ್ ಅಲ್ಲಿ ಸಿಗುತ್ತೆ. ಈ ಎಕ್ಸಾಂಪಲ್ ಕೇಸಲ್ಲಿ 3 ಓಮ್ ಇಸ್ ದ ಲಾರ್ಜೆಸ್ಟ್ ವ್ಯಾಲ್ಯೂ. ಬಟ್ ಸೀರೀಸ್ ಕಾಂಬಿನೇಷನ್ ಅಲ್ಲಿ ಈಕ್ವಲೆಂಟ್ ರೆಸಿಸ್ಟೆನ್ಸ್ ವ್ಯಾಲ್ಯೂ ಎಷ್ಟಿದೆ? 6 ಓಮ್ ಇದೆ. ಅಂದ್ರೆ ಇಟ್ ಇಸ್ ಗ್ರೇಟರ್ ದನ್ ಲಾರ್ಜೆಸ್ಟ್ ವ್ಯಾಲ್ಯೂ ಆಫ್ ರೆಸಿಸ್ಟೆನ್ಸ್ ಯೂಸ್ಡ್ ಇನ್ ದ ಸರ್ಕ್ಯೂಟ್ ಅಲ್ವಾ? ಸೊ ಅದೇ ಲಾಸ್ಟ್ ಸ್ಟೇಟ್ಮೆಂಟ್ ಹೇಳೋದು. ಓಕೆ, ಅರ್ಥ ಆಯ್ತಾ? ಸೊ ನೆಕ್ಸ್ಟ್, ಸೀರೀಸ್ ಕಾಂಬಿನೇಷನ್ ಡೈಲಿ ಲೈಫ್. ಓಕೆ, ನೀವು ನಾರ್ಮಲ್ ಆಗಿ ಟಾರ್ಚ್ ಯೂಸ್ ಮಾಡಿದ್ರೆ ಅದರಲ್ಲಿ ಸೆಲ್ಸ್ ಹಾಕ್ತಿರಲ್ಲ ಈ ತರ. ಈ ಕಾಂಬಿನೇಷನ್ ಯಾವುದು ಅಂತಂದ್ರೆ ಸೀರೀಸ್ ಕಾಂಬಿನೇಷನ್. ಹಾಗೆ ಈ ಫಂಕ್ಷನ್ ನಡೀತಿರ್ಬೇಕಾದ್ರೆ ಡೆಕೋರೇಟೆಡ್ ಲೈಟ್ಸ್ ಇರುತ್ತಲ್ಲ ಅದು ಸಹಿತ ಸೀರೀಸ್ ಕಾಂಬಿನೇಷನ್ ಅಲ್ಲೇ ಇರುತ್ತೆ.
ನೀವು ಅಬ್ಸರ್ವ್ ಮಾಡಿ, ಯಾವುದಾದ್ರು ಒಂದು ಲೈಟ್ ಹಾಳಾಗಿದ್ರೆ ಎಂಟೈರ್ ಸೆಟ್ಟೇ ಹಾಳಾಗುತ್ತೆ. ಓಕೆ, ಈ ನಾರ್ಮಲ್ ಆಗಿ ಕ್ರಿಸ್ಮಸ್ ಹಬ್ಬದಲ್ಲಿ ಏನು ಮಾಡ್ತಾರೆ, ಈ ಡೆಕೋರೇಟ್ಗೆ ಅಂತ ತರ್ತಾರೆ ಟ್ರೀ ಮೇಲೆ ಹಾಕಕ್ಕೆ. ಆ ಲೈಟ್ಸ್ ಯಾವ ಥರ ಕನೆಕ್ಟ್ ಮಾಡಿರ್ತಾರೆ ಅಂದರೆ ಸೀರೀಸ್ ಕಾಂಬಿನೇಷನ್ ಎಲ್ಲ ಕನೆಕ್ಟ್ ಮಾಡಿರ್ತಾರೆ. ಸೊ ದೀಸ್ ಆರ್ ದ ಸಿಂಪಲ್ ಎಕ್ಸಾಂಪಲ್ ಇನ್ ಅವರ್ ಡೇ ಟು ಡೇ ಲೈಫ್. ನೆಕ್ಸ್ಟ್ ಒನ್, ಕ್ವೆಶನ್ಸ್. ಫೈಂಡ್ ದ ಈಕ್ವಲೆಂಟ್ ರೆಸಿಸ್ಟೆನ್ಸ್ ಆಫ್ ದ ಗಿವನ್ ನೆಟ್ವರ್ಕ್. ಇಲ್ಲಿ ನೀವು ಕಾನ್ಸಂಟ್ರೇಟ್ ಮಾಡಲೇಬೇಕು. ಓಕೆ, ಇಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಇಲ್ಲಿ ನೋಡಿ, ನೀವು ನಾರ್ಮಲ್ ಆಗಿ ಒನ್ ಆಫ್ಟರ್ ಒನ್ ಕನೆಕ್ಟ್ ಆಗಿದೆ ತಾನೆ, ಇಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಇಲ್ಲಿಗೆ. ನೋಡಿ ಕರೆಂಟ್ಗೆ ಸಪೋಸ್ ಇಲ್ಲಿ ನಾನು ಕರೆಂಟ್ ಐ ಅಂತ ತೊಗೊಂಡ್ರೆ, ಇಲ್ಲಿ ಐ, ಇಲ್ಲೂ ಸಹಿತ ಐ, ಮತ್ತೆ ಇಲ್ಲೂ ಸಹಿತ ಐಯೇ ಬರೋದು. ಇಲ್ಲಿ ವೋಲ್ಟೇಜ್ ಎಷ್ಟಿದೆ, 90 ವೋಲ್ಟ್ ಇದೆ. ಸೊ ಇಲ್ಲಿ there is a single path for the current, hence it is a series combination. ಅಥವಾ ಒನ್ ಆಫ್ಟರ್ ಒನ್ ಕನೆಕ್ಟ್ ಆಗಿರಬೇಕು. ಓಕೆ, ಇಲ್ಲಿ ನಿಮಗೆ ಒಂದ್ರ ಕೆಳಗಡೆ ಒಂದು ಕಾಣಿಸ್ತಿದೆ, ಬಟ್ ಹೌ ಇಟ್ ಈಸ್ ಕನೆಕ್ಟೆಡ್, ಒನ್ ಆಫ್ಟರ್ ಒನ್ ಅಲ್ವಾ, ಈ ತರ ಕನೆಕ್ಟ್ ಆಗಿದೆ. ಸೊ ಇಲ್ಲಿ ಎಂಡ್ ಸಹಿತ ನೀವು ಸೀರೀಸ್ ಕಾಂಬಿನೇಷನ್ ನ ಹೇಗೆ ಐಡೆಂಟಿಫೈ ಮಾಡ್ಬೇಕಂದ್ರೆ, ಈಚ್ ರೆಜಿಸ್ಟರ್ಸ್ ಕನೆಕ್ಟೆಡ್ ಅಟ್ ಎ ಡಿಫ್ರೆಂಟ್ ಪಾಯಿಂಟ್. ನೋಡಿ, ಈ ರೆಜಿಸ್ಟರ್ ಇಂದ ಈ ರೆಜಿಸ್ಟರ್ಗೆ ಇಲ್ಲಿ ಕನೆಕ್ಟ್ ಆಗಿದೆ, ಈ ರೆಜಿಸ್ಟರ್ ಇಂದ ಈ ರೆಜಿಸ್ಟರ್ಗೆ ಇಲ್ಲಿ ಕನೆಕ್ಟ್ ಆಗಿದೆ ಅಲ್ವಾ. ಡಿಫರೆಂಟ್ ಪಾತ್, ಸಾರಿ ಡಿಫರೆಂಟ್ ಪಾಯಿಂಟ್ಸ್. ಓಕೆ, ನಾವು ಇಲ್ಲಿ ನಾವು ಈಕ್ವಲೆಂಟ್ ರೆಸಿಸ್ಟೆನ್ಸ್ ನ ಫೈಂಡ್ ಮಾಡಬೇಕು. ಜನರಲಿ ವಾಟ್ ಇಸ್ ದ ಫಾರ್ಮುಲಾ, ಫಸ್ಟ್ ಒನ್, ಇಲ್ಲಿ ನಾವು ವ್ಯಾಲ್ಯೂಸ್ ನೋಡ್ಬೇಕಂದ್ರೆ 5 ಓಮ್, R2 10 ಓಮ್, R3 15 ಓಮ್ ಇದೆ. ಹಾಗೆ ವೋಲ್ಟೇಜ್ 90 ವೋಲ್ಟ್ ಇದೆ. ಓಕೆ, ಇಲ್ಲಿ ಈಕ್ವಲೆಂಟ್ ರೆಸಿಸ್ಟೆನ್ಸ್ ಕೇಳಿರೋದ್ರಿಂದ ಅವ್ರು ಮೆನ್ಷನ್ ಮಾಡಿಲ್ಲ ವೆದರ್ ಇಟ್ ಇಸ್ ಸೀರೀಸ್ ಕಾಂಬಿನೇಷನ್ ಆರ್ ಪ್ಯಾರಲ್ ಕಾಂಬಿನೇಷನ್ ಅಂತ. ನೀವು ಐಡೆಂಟಿಫೈ ಮಾಡ್ಬೇಕು. ನೀವು ಯಾವ ತರ ಐಡೆಂಟಿಫೈ ಮಾಡ್ತೀರಾ, ಇಫ್ ರೆಜಿಸ್ಟರ್ಸ್ ಆರ್ ಕನೆಕ್ಟೆಡ್ ಒನ್ ಆಫ್ಟರ್ ಒನ್, ದಟ್ ವಿಲ್ ಬಿ ಸೀರೀಸ್ ಕಾಂಬಿನೇಷನ್. ಸೊ ಇಲ್ಲಿ ಆರ್ ಎಸ್ ಎಷ್ಟು ರೆಜಿಸ್ಟರ್ಸ್ ಇದೆ, 3 ರೆಜಿಸ್ಟರ್ಸ್ ಇರೋದ್ರಿಂದ R1 ಪ್ಲಸ್ R2 ಪ್ಲಸ್ R3 ಡೈರೆಕ್ಟ್ಲಿ ಆಡ್ ಮಾಡ್ಬೋದು. ಸೊ ಆರ್ ಎಸ್ ಇಸ್ ಈಕ್ವಲ್ ಟು, ವಾಟ್ ಇಸ್ ದ ವ್ಯಾಲ್ಯೂ ಆಫ್ R1 5, R2 10, R3 15. ಎಷ್ಟಾಯ್ತು, 5 plus 10 15, 15 plus 15 30 ಓಮ್ ಆಯ್ತು. ಸೊ ಇಲ್ಲಿ ನಿಮಗೆ ಈಕ್ವಲೆಂಟ್ ರೆಸಿಸ್ಟೆನ್ಸ್ ಸಿಕ್ತು. ಈ ಆರ್ ಎಸ್ ಅನ್ನೋದೇ ಈಕ್ವಲೆಂಟ್ ರೆಸಿಸ್ಟೆನ್ಸ್. ಓಕೆ, ಸೊ ದಿಸ್ ಇಸ್ ದ ಫೈನಲ್ ಆನ್ಸರ್ ಅಕಾರ್ಡಿಂಗ್ ಟು ದ ಕ್ವಶನ್. ಏನ್ ಕ್ವಶನ್ ಕೇಳಿದರೆ, ಈಕ್ವಲೆಂಟ್ ರೆಸಿಸ್ಟೆನ್ಸ್ ಕೇಳಿರೋದು. ಈಕ್ವಲೆಂಟ್ ರೆಸಿಸ್ಟೆನ್ಸ್ ಆಯ್ತು, ಬಟ್ ನಾನು ನಿಮಗೆ ಎಕ್ಸ್ಟ್ರಾ ಇನ್ಫಾರ್ಮೇಶನ್ ಕೊಡ್ತಾ ಇದ್ದೀನಿ. ಇದೇ ಸರ್ಕ್ಯೂಟ್ ಅಲ್ಲಿ ನಿಮಗೆ ಕರೆಂಟ್ ನ ಫೈಂಡ್ ಮಾಡಿ ಅಂತ ಅಂದಾಗ ಏನ್ ಮಾಡ್ತೀರಾ, ಯೂಸಿಂಗ್ ಓಮ್ಸ್ ಲಾ ಡೈರೆಕ್ಟ್ಲಿ. ಓಕೆ, ಯೂಸಿಂಗ್ ಓಮ್ಸ್ ಲಾ, ಬೈ ಓಮ್ಸ್ ಲಾ. ಓಕೆ, ಬೈ ಓಮ್ಸ್ ಲಾ ನಿಮಗೆ ಕರೆಂಟ್ ಫೈಂಡ್ ಮಾಡಿ ಅಂತ ಅಂದಾಗ ವಿ ಇಸ್ ಈಕ್ವಲ್ ಟು ಐ ಆರ್. ಬಟ್ ಇಲ್ಲಿ ಏನು ಆರ್ ಅಂತಂದ್ರೆ, ನಾನು ಸ್ಟಾರ್ಟಿಂಗ್ ಅಲ್ಲಿ ಹೇಳಿದೆ ಟೋಟಲ್ ರೆಸಿಸ್ಟೆನ್ಸ್, ಈಕ್ವಲೆಂಟ್ ರೆಸಿಸ್ಟೆನ್ಸ್ ಅಂತ. ವಿ ಅನ್ನೋದು ಟೋಟಲ್ ವೋಲ್ಟೇಜ್ ಅಂತ. ಸೊ ಟೋಟಲ್ ವೋಲ್ಟೇಜ್ ಎಷ್ಟಿದೆ, 90. ಕರೆಂಟ್ ಫೈಂಡ್ ಮಾಡಬೇಕು. ಟೋಟಲ್ ರೆಸಿಸ್ಟೆನ್ಸ್ ದಟ್ ಈಸ್ ಈಕ್ವಲೆಂಟ್ ರೆಸಿಸ್ಟೆನ್ಸ್ ಎಷ್ಟಿದೆ, 30. ಓಕೆ, 10 ಗೆಟ್ ಕ್ಯಾನ್ಸಲ್. I is equal to 9/3. So 3 ampere. So current is 3 ampere in the circuit. In the given circuit. ನೋಡಿ ಎಷ್ಟು ಈಸಿ. ನಾವು ಅರ್ಥ ಮಾಡ್ಕೊಂಡ್ರೆ ಫಿಸಿಕ್ಸ್ ಅಲ್ಲಿ ಯಾವುದೇ ನ್ಯೂಮರಿಕಲ್ ಟಫ್ ಅಲ್ಲ, ಈಸಿ ಏನಿಲ್ಲ. ಓಕೆ, ನಾವು ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. ಫೈಂಡ್ ದ ಈಕ್ವಲೆಂಟ್ ರೆಸಿಸ್ಟೆನ್ಸ್ ಆಫ್ ದ ಗಿವನ್ ನೆಟ್ವರ್ಕ್. ಸೊ ಇಲ್ಲಿ ನಿಮಗೆ ವ್ಯಾಲ್ಯೂಸ್ ಕಾಣಿಸ್ತಿಲ್ಲ, ಇಲ್ಲಿ ಬರೀತೀನಿ. This is the 50 ohm, and this is the 75 ohm, and this is 100 ohm. So ಇಲ್ಲಿ ನಿಮಗೆ ಕೇಳ್ತಿರೋದು ಕರೆಂಟ್ ಕೊಟ್ಟಿಲ್ಲ. ಓಕೆ, ಇಲ್ಲಿ ಒಳಗಡೆ ಆಗಿದೆ. ಸೊ ಇಲ್ಲಿ ಈಕ್ವಲೆಂಟ್ ರೆಸಿಸ್ಟೆನ್ಸ್ ಕೇಳಿರೋದ್ರಿಂದ ಅಗೇನ್ ಇಟ್ ಇಸ್ ಎ ಸೀರೀಸ್ ಕಾಂಬಿನೇಷನ್, ಒನ್ ಆಫ್ಟರ್ ಒನ್. ಎಷ್ಟು ಪಾಯಿಂಟ್ ಇದೆ, 1 2, ರೈಟ್. ಅಂಡ್ ಹಿಯರ್ 2 ಪಾಯಿಂಟ್ಸ್, ಡಿಫರೆಂಟ್ ಪಾಯಿಂಟ್ಸ್ ಇದೆ. ಸೊ ಇವಾಗ ನಾವೇನು ಮಾಡೋದು, ಈಕ್ವಲೆಂಟ್ ರೆಸಿಸ್ಟೆನ್ಸ್ ಕೇಳಿರೋದ್ರಿಂದ ನೋಡಿ, ಈಕ್ವಲೆಂಟ್ ರೆಸಿಸ್ಟೆನ್ಸ್, ಈಕ್ವಲೆಂಟ್ ರೆಸಿಸ್ಟೆನ್ಸ್. ಸೊ ಅದರಿಂದ ಬೈ ಸೀರೀಸ್ ಕಾಂಬಿನೇಷನ್ ಡೈರೆಕ್ಟ್ ನಾ ಬರೀತೀನಿ. R1 R2 R3 ವ್ಯಾಲ್ಯೂ ಆಲ್ರೆಡಿ ನಾ ಬರ್ದಿರೋದ್ರಿಂದ ಈಕ್ವಲೆಂಟ್ ರೆಸಿಸ್ಟೆನ್ಸ್ ಈಸ್ ಗಿವೆನ್ ಬೈ RS R1 ಪ್ಲಸ್ R2 ಪ್ಲಸ್ R3. ದ ವ್ಯಾಲ್ಯೂಸ್ ಜಸ್ಟ್ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಸಾಕು. R1 50 ಓಮ್, R2 75 ಓಮ್, R3 100 ಓಮ್. ಎಷ್ಟಾಯ್ತು, 150 ಈ 70 50 125 ರೈಟ್. 75
125 plus 100. So total our equivalent resistance is 225 ohm. 225 ohm. 225 ohm. So ಇಷ್ಟೇ ಈಸಿಯಾಗಿ ಅರ್ಥ ಮಾಡ್ಕೊಂಡ್ರೆ ಎಲ್ಲ ನ್ಯೂಮರಿಕಲ್ ಸಾಲ್ವ್ ಮಾಡ್ಬೋದು. ನೆಕ್ಸ್ಟ್, ಫೈಂಡ್ ದ ಈಕ್ವಲೆಂಟ್ ರೆಸಿಸ್ಟೆನ್ಸ್ ಆಫ್ ಎ ಗಿವನ್ ನೆಟ್ವರ್ಕ್ ಅಂಡ್ ಆಲ್ಸೋ ಫೈಂಡ್ ಕರೆಂಟ್. ಓಕೆ, ಎರಡು ಕ್ವಶನ್ ಕೊಟ್ಟಿದ್ದೀನಿ. ಸೊ ಇಲ್ಲಿ ಅಕಾರ್ಡಿಂಗ್ ಟು ದ ಕಂಡೀಷನ್ ಟೋಟಲ್ ವೋಲ್ಟೇಜ್ ಎಷ್ಟಿದೆ? 10 ವೋಲ್ಟ್. R1 5 ohm, R2 3 ohm, R3 2 ohm. ಸೊ ಡೇಟಾ ಬರ್ಕೊಳ್ಳೋಣ. ಫಸ್ಟ್ ಡೇಟಾ ವೋಲ್ಟೇಜ್ 10 ವೋಲ್ಟ್, R1 value 5 ohm, R2 value 3 ohm, R3 value 2 ohm. ಓಕೆ, ಇವಾಗ ನಮಗೆ ಕರೆಂಟ್ ಫೈನ್. ಫಸ್ಟ್ ಏನು ಕೇಳಿರೋದು? ಈಕ್ವಲೆಂಟ್ ರೆಸಿಸ್ಟೆನ್ಸ್. Therefore total resistance is given by, our equivalent resistance is given by, as we are using 3 resistors in the circuit, therefore R1 plus R2 plus R3. So just substitute the values. ಎಷ್ಟಿದೆ? 5, R2 value 3, R3 2. So equivalent resistance in the series combination is 10 ohms. Okay, 10 ohms. ಇವಾಗ ನಮಗೆ ಕರೆಂಟ್ ಫೈಂಡ್ ಮಾಡಬೇಕು. ಸೊ ಕರೆಂಟ್ ಯಾವ ತರ ಫೈಂಡ್ ಮಾಡೋದು? ಬೈ ಓಮ್ಸ್ ಲಾ. ಬೈ ಓಮ್ಸ್ ಲಾ. ಬೈ ಓಮ್ಸ್ ಲಾ ಏನು ಹೇಳುತ್ತೆ? ವಿ ಈಕ್ವಲ್ಸ್ ಟು ಐ ಆರ್. ವಿ ಅಂದ್ರೆ ಟೋಟಲ್ ವೋಲ್ಟೇಜ್, ಐ ಅಂದ್ರೆ ಟೋಟಲ್ ಕರೆಂಟ್, ಆರ್ ಅಂದ್ರೆ ಟೋಟಲ್ ರೆಸಿಸ್ಟೆನ್ಸ್, ದಟ್ ಈಸ್ ಈಕ್ವಲೆಂಟ್ ರೆಸಿಸ್ಟೆನ್ಸ್. ಸೊ ಇಲ್ಲಿ ನಮಗೆ ಬೇಕಾಗಿರೋದು ಐ. ದೇರ್ಫೋರ್ ಐ ಈಸ್ ಈಕ್ವಲ್ ಟು ವಿ ಬೈ ಆರ್. ವಿ ಎಷ್ಟಿದೆ? 10 ವೋಲ್ಟ್ ಇದೆ. ಅಂಡ್ ರೆಸಿಸ್ಟೆನ್ಸ್ ಎಷ್ಟಿದೆ? ದಟ್ ಈಸ್ ದಿಸ್ ಆರ್ ಎಸ್. ಓಕೆ, ನಾವು 10 ಓಮ್ ಇದೆ. ಸೊ ಐ ಈಸ್ ಈಕ್ವಲ್ ಟು 1 ಆಂಪಿಯರ್. ಸೊ that will be your answer. ಓಕೆ, ಈ ತರ ಈಸಿಯಾಗಿ ಸಾಲ್ವ್ ಮಾಡ್ಕೊಂಡು ಹೋಗ್ಬೋದು. 10 and 10. Got it? So let's move on to the next question. So ಇಲ್ಲಿ ಡೈರೆಕ್ಟ್ ಮಾಡ್ಬೋದಲ್ಲ? Find the equivalent resistance of a given network. R1, it is R2 and this is R3. So directly equivalent resistance ಕೇಳಿರೋದು. ಸೊ ನಾನು ಡೈರೆಕ್ಟ್ ಆಗಿ ಫಾರ್ಮುಲಾ ಯೂಸ್ ಮಾಡ್ಕೊಂಡು ಮಾಡ್ತೀನಿ. ಸೊ ಆರ್ ಎಸ್ ಸೀರೀಸ್ ಕಾಂಬಿನೇಷನ್ ಆಗಿರೋದ್ರಿಂದ 3 ರೆಜಿಸ್ಟರ್ಸ್ ಯೂಸ್ ಮಾಡಿರೋದು. ಸೊ therefore R1 plus R2 plus R3. So RS is equal to, substitute the value 20, 19 and 20. So ಇಲ್ಲಿ ನೀವು ನೋಡಬಹುದು 20, 20, 40, 40 plus 10, 50, 59. So 59 ohms. ಓಕೆ, ಎಷ್ಟು ಮಾಡಿದ್ರೆ ಸಾಕು. ಅದೇ ನಿಮಗೆ ಕರೆಂಟ್ ಕೇಳಿದ್ರೆ ಸಪೋಸ್ ಇಲ್ಲಿ ನಾನು ವೋಲ್ಟೇಜ್ ಕೊಡ್ತೇನೆ. ಓಕೆ, ನೋಡಿ ಕಮೆಂಟ್ ಮಾಡಿ. ಓಕೆ, ಸಾಲ್ವ್ ಮಾಡಿ ಇದಕ್ಕೆ ಕಮೆಂಟ್ ಮಾಡಿ ಕರೆಂಟ್ ಯಾವ ಥರ ಫೈಂಡ್ ಮಾಡ್ತೀರಾ. ಸೊ ಇಲ್ಲಿ ನಾನು ವೋಲ್ಟೇಜ್ ಕೊಡ್ತೇನೆ ನಿಮಗೆ. ವೋಲ್ಟೇಜ್ ಈಸ್ 10 ವೋಲ್ಟ್ ಆ್ಯಂಡ್ ಆರ್ ದಟ್ ಈಸ್ ಎಫೆಕ್ಟಿವ್ ರೆಸಿಸ್ಟೆನ್ಸ್ ಈಸ್ 59 ಓಮ್ಸ್ ಆ್ಯಂಡ್ ಫೈಂಡ್ ಕರೆಂಟ್. ಸೊ ಇದನ್ನು ಸಾಲ್ವ್ ಮಾಡಿ ಕಮೆಂಟ್ ಸೆಕ್ಷನಲ್ಲಿ ನಿಮ್ಮ ಆನ್ಸರ್ನ ತಿಳಿಸಿ. ಓಕೆ, ಕಮೆಂಟ್ ಸೆಕ್ಷನಲ್ಲಿ ನಿಮ್ಮ ಆನ್ಸರ್ನ ತಿಳಿಸಿ. Got it? So let's move on to the next question. Find the equivalent resistance of a given network. So different ಆಗಿ ಕೊಡ್ತಾರೆ ನೋಡಿ. ಅದು ಡಿಫ್ರೆಂಟ್ ಶೇಪಲ್ಲಿ ಇದ್ರು ಇಲ್ಲಿ ನೋಡಿ, ಒನ್ ಆಫ್ಟರ್ ಒನ್ ನೋಡಿ ಇಲ್ಲಿ 1.2 3 4 ಪಾಯಿಂಟ್ಸ್ ಇದೆ. ಸೊ ಆಲ್ 3 ರೆಜಿಸ್ಟರ್ಸ್ ಆರ್ ಕನೆಕ್ಟೆಡ್ ಒನ್ ಆಫ್ಟರ್ ಒನ್. ಸೊ ನೋಡ್ಬೋದು ನೀವು 1 ohm 2 ohm 3 ohm. ಸೊ equivalent resistance ಕೇಳಿರೋದ್ರಿಂದ, ಓಕೆ, ಈಕ್ವಲೆಂಟ್ ರೆಸಿಸ್ಟೆನ್ಸ್ ಕೇಳಿರೋದ್ರಿಂದ ಡೈರೆಕ್ಟ್ಲಿ ನೀವು ಫಾರ್ಮುಲಾ ಯೂಸ್ ಮಾಡ್ಕೊಂಡು ಮಾಡ್ಬೋದು. ಆರ್ ಎಸ್ ಈಸ್ ಈಕ್ವಲ್ ಟು R1 plus R2 plus R3. Okay, so values will be 1 ohm, 2 ohm, 3 ohm. So next, equivalent resistance, our total resistance is 6 ohm. This is your answer.
ಅದೇ ನಿಮಗೆ ಕರೆಂಟ್ ಕೇಳಿದ್ರೆ ಫೈಂಡ್ ದ ಕರೆಂಟ್ ಅಂತ ಕೇಳಿದಾಗ ಯಾವ ತರ ಮಾಡ್ತೀರಾ? ಬೈ ಓಮ್ಸ್ ಲಾ. ಅಗೇನ್ ಬೈ ಓಮ್ಸ್ ಲಾ. ಓಮ್ಸ್ ಲಾ, V equals to IR, I equals to V by R. ನೀವು ನೋಡ್ಬೋದು ವೋಲ್ಟೇಜ್ ಎಷ್ಟಿದೆ? 6 ವೋಲ್ಟ್ ಇದೆ. ಸೊ 6 ಡಿವೈಡೆಡ್ ಬೈ, ಇಲ್ಲಿ RS is nothing but total resistance R. Therefore, it is also 6. So 6 by 6, 1. Therefore, I equals to 1 ampere. ಈ ತರ ಸಾಲ್ವ್ ಮಾಡ್ಬೋದು. ಜಸ್ಟ್ ಅರ್ಥ ಮಾಡ್ಕೊಂಡ್ರೆ ಸಾಕು, ಎಷ್ಟು ನ್ಯೂಮರಿಕಲ್ಸ್ ಬೇಕು ಅಷ್ಟು ಮಾಡ್ಬೋದು. ಓಕೆ, ನಾವು ನೆಕ್ಸ್ಟ್ ಒನ್, ಫೈಂಡ್ ದ ಈಕ್ವಲೆಂಟ್ ರೆಸಿಸ್ಟೆನ್ಸ್ ಆಫ್ ದ ಗಿವನ್ ನೆಟ್ವರ್ಕ್. ಸೊ ಇಲ್ಲಿ 3 ಓಮ್, 4 ಓಮ್ ಅಂಡ್ 5 ಓಮ್ ಇದೆ. ಟ್ರೈ ಮಾಡಿ ಕಮೆಂಟ್ ಸೆಕ್ಷನಲ್ಲಿ ನಿಮ್ಮ ಆನ್ಸರ್ನ ತಿಳಿಸಿ. ಓಕೆ, ಇಲ್ಲೇನು ಫೈಂಡ್ ಮಾಡ್ಬೇಕು ನೀವು? ಈಕ್ವಲೆಂಟ್ ರೆಸಿಸ್ಟೆನ್ಸ್. ಸೊ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಿಮ್ಮ ಆನ್ಸರ್ನ. ಕಮೆಂಟ್ ಸೆಕ್ಷನಲ್ಲಿ ನಿಮ್ಮ ಆನ್ಸರ್ನ ತಿಳಿಸಿ. ಸೊ ಒನ್ ಆಫ್ಟರ್ ಒನ್ ಕನೆಕ್ಟ್ ಆಗಿದೆ. ಓಕೆ, ನೆಕ್ಸ್ಟ್ ಒನ್. ಸೊ ರಿವಿಷನ್. ಸೊ ಇಲ್ಲಿ ಈ ಲೆಕ್ಚರಲ್ಲಿ ನಾವೇನೇನು ಓದಿದೀವಿ ಅಂತಂದ್ರೆ, ವಿ ಸ್ಟಾರ್ಟೆಡ್ ವಿತ್ ಕಂಡಕ್ಟರ್ಸ್ ಡೆಫಿನೇಷನ್ ಎಕ್ಸಾಂಪಲ್, ಇನ್ಸುಲೇಟರ್ ಡೆಫಿನೇಷನ್ ಎಕ್ಸಾಂಪಲ್, ಸೆಮಿಕಂಡಕ್ಟರ್ಸ್ ಡೆಫಿನೇಷನ್ ಎಕ್ಸಾಂಪಲ್. Series combination of resistors ಓದಿದ್ವಿ, for 3 combination, for n combination and n identical resistance of combination. Okay, ಇಲ್ಲಿ ಓದಿದ್ವಿ. ಆಮೇಲೆ ನ್ಯೂಮರಿಕಲ್ಸ್ ಆನ್ ಸೀರೀಸ್ ಕಾಂಬಿನೇಷನ್ ಆಫ್ ರೆಸಿಸ್ಟರ್. ಓಕೆ, ಸೀರೀಸ್ ಕಾಂಬಿನೇಷನ್ ಆಫ್ ಡೇ ಟು ಡೇ ಲೈಫ್. ಎಕ್ಸಾಂಪಲ್ ಹೇಳಿದ್ವಲ್ಲ, ಟಾರ್ಚ್ ಅಲ್ಲಿ ಬ್ಯಾಟರೀಸ್ ಯಾವ ತರ ರೇಂಜ್ ಆಗುತ್ತೆ, ಒನ್ ಆಫ್ಟರ್ ಒನ್ ಅಂತಂದ್ರೆ that will be series combination. Okay, so this is all about today's session. So e chapter, it is a very very important, that too this topic series as well as a parallel combination is very very important topic. ಆದಷ್ಟು ಅರ್ಥ ಮಾಡ್ಕೊಳ್ಳೋಕೆ ಟ್ರೈ ಮಾಡಿ. ನಿಮ್ಗೆ ಏನಾದರೂ ಅರ್ಥ ಆಗಿಲ್ಲ ಅಂದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ಅದನ್ನು ಮತ್ತೆ ನೆಕ್ಸ್ಟ್ ಕ್ಲಾಸಲ್ಲಿ ನಿಮ್ಮ ಮುಂದೆ ತರ್ತಾನೆ. ಓಕೆ, ಸೊ ದಟ್ಸ್ ಆಲ್ ಫಾರ್ ಟುಡೇ ಸೆಷನ್. ಮೀಟ್ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು.